Again, let us see the different other types of glands. On the basis of the mode of pouring of their secretions, there are two types of glands. Remember, in first category of glands, we have seen unicellular and multicellular, but their classification is based on the number of cells present in them. ಒಂದಿತ್ತ ಜಾಸ್ತಿ ಇತ್ತ ಅಂತ ಸೆಲ್ಸನ್ನು ನೋಡಿ ನಾವು ಅದನ್ನು ಯೂನಿಸೆಲ್ಯುಲಾರ್ ಮಲ್ಟಿಸೆಲ್ಯುಲಾರ್ ಹೇಳಿದರೆ, ಇಲ್ಲಿ ಕ್ರೈಟೀರಿಯಾವೇ ಬೇರೆ. ಅದೇ ಗ್ಲ್ಯಾಂಡ್ಸನ್ನು ನಾವು ಇನ್ನು ಎರಡು ಟೈಪ್ಸನ್ನಾಗಿ ಮಾಡ್ಬೋದು. ಸೇಮ್ ಟೈಪ್ ಆಫ್ ಗ್ಲ್ಯಾಂಡ್ಸೇ ಬರ್ತದೆ ಇದರಲ್ಲಿ ಕೂಡ, ಬಟ್ ಅವುಗಳನ್ನು ಕ್ಲಾಸಿಫೈ ಮಾಡಲಿಕ್ಕೆ ನಾವು ಕ್ರೈಟೀರಿಯಾ ಬೇರೆ ತಗೊಂಡಿದ್ದೇವೆ. ಸೊ ಹಿಯರ್ ಆನ್ ದ ಬೇಸಿಸ್ ಆಫ್ ಮೋಡ್ ಆಫ್ ಪೋರಿಂಗ್ ದೇಯರ್ ಸೆಕ್ರೀಷನ್ಸ್, ರಿಮೆಂಬರ್ ಮೋಡ್ ಆಫ್ ಪೋರಿಂಗ್ ಅಂತ ಹೇಳಿದರೆ ಹೇಗೆ ಸುರಿಯೋದು, ಈ ಸೆಕ್ರೀಷನ್ಸ್ ಯಾವ ರೀತಿ ಹೊರಗೆ ಬರ್ತದೆ, ಸೆಕ್ರೀಟ್ ಆದ ಮೇಲೆ ಎಲ್ಲಿಗೆ ಬರ್ತದೆ ಅದು, ಅದರ ಬೇಸಿಸ್ ಮೇಲೆ ಮಾಡಿರುವಂಥದ್ದು. ಟೂ ಟೈಪ್ಸ್ ಆರ್ ದೇರ್. First one is exocrine gland, second one is the endocrine gland. Remember, exocrine gland, first we will see this. Idra mode of pouring, ee exocrine glands untala, they are called glands with the ducts. Illi gland idre adra secretion ಒಂದು ಡಕ್ಟಿನ ಮುಖಾಂತರ ಅದರ ಆ್ಯಕ್ಷನ್ ಸೈಟಿಗೆ ಬರಬೇಕು. ಅದನ್ನು ನಾವು ಎಕ್ಸೋಕ್ರೈನ್ ಗ್ಲ್ಯಾಂಡ್ಸ್ ಅಂತ ಕರಿತೇವೆ. ಸೊ ದೇ ಸೆಕ್ರೀಟ್ ಮ್ಯೂಕಸ್, ಸಲೈವಾ, ಇಯರ್ ವ್ಯಾಕ್ಸ್, ಆಯಿಲ್, ಮಿಲ್ಕ್, ಡೈಜೆಸ್ಟಿವ್ ಎನ್ಸೈಮ್ಸ್ ಆ್ಯಂಡ್ ಸಮ್ ಅದರ್ ಪ್ರಾಡಕ್ಟ್ಸ್. ದೇಹದಲ್ಲಿ ಸೆಕ್ರೀಟ್ ಆಗುವ ಹೆಚ್ಚಿನ ಎಲ್ಲ ಸೆಕ್ರಿಷನ್ಸ್ ಕೂಡ ಎಕ್ಸೋಕ್ರೈನ್ ಗ್ಲ್ಯಾಂಡ್ಸ್ ಎಕ್ಸೆಪ್ಟ್ ಫಾರ್ ಹಾರ್ಮೋನ್ಸ್. ಅದು ನಾವು ಮತ್ತೆ ನೋಡ್ತೇವೆ ಇದರಲ್ಲಿ ಎಂಡೋಕ್ರೈನಲ್ಲಿ. ಸೊ ಹೆಚ್ಚಿನ ಈ ಮ್ಯೂಕಸ್ ಬಾಯಲ್ಲಿ ಉಂಟು, ಡೈಜೆಸ್ಟಿವ್ ಸಿಸ್ಟಮಲ್ಲಿ ಉಂಟು. ಅದೇ ರೀತಿ ಸಲೈವ, ಎಂಜಲು, ಇಯರ್ ವ್ಯಾಕ್ಸ್ ಕಿವಿಯಲ್ಲಿರುವ ವ್ಯಾಕ್ಸ್, ಅಥವಾ ಆಯಿಲ್ ನಿಮ್ಮ ಸ್ಕಿನ್ನಿಂದ ಹೊರಗೆ ಬರ್ತದೆ, ಎಣ್ಣೆ ಮುಖದಲ್ಲೆಲ್ಲ ಬರ್ತದೆ. ಅದೇ ರೀತಿ ಮಿಲ್ಕ್ ಫ್ರಮ್ ದ ಮೆಮರಿ ಗ್ಲ್ಯಾಂಡ್ಸ್, ಡೈಜೆಸ್ಟಿವ್ ಎನ್ಸೈಮ್ಸ್, ಜೀರ್ಣದ ಕಿಣ್ವಗಳೇನಿದ್ದಾವೆ ಡೈಜೆಸ್ಟಿವ್ ಸಿಸ್ಟಮಲ್ಲಿ ಅದು, ಮತ್ತು ಕೆಲವೊಂದು ಬೇರೆ ಪ್ರಾಡಕ್ಟ್ಸ್, ಅದೆಲ್ಲದೂ ಕೂಡ ಸೆಕ್ರೀಟ್ ಮಾಡುವ ಗ್ಲ್ಯಾಂಡ್ಸ್ ಏನಿದ್ದಾವೆ ನೋಡಿ, ದೇ ಆರ್ ಎಕ್ಸೋಕ್ರೈನ್ ಗ್ಲ್ಯಾಂಡ್ಸ್. So remember, they are exocrine glands which possess ducts or the tubes for the secretion ಅಥವಾ ಟ್ರಾನ್ಸ್ಪೋರ್ಟೇಷನ್. ಇಲ್ಲಿ ಸೆಕ್ರೇಟ್ ಮಾಡಿ ಇದರ ಮೂಲಕ ತಗೊಂಡು ಬರ್ತವೆ ಅವುಗಳು. ನೆಕ್ಸ್ಟ್ ಈಸ್ ಎಂಡೋಕ್ರೈನ್ ಗ್ಲ್ಯಾಂಡ್. ಎಂಡೋಕ್ರೈನ್ ಗ್ಲ್ಯಾಂಡ್ಸ್, they are glands without duct. Endocrine glands are without ducts. ಅವುಗಳು ಗ್ಲ್ಯಾಂಡ್ಸ್ ಮಾತ್ರ. ಸೆಕ್ರೀಷನನ್ನು ಹಾಕಲಿಕ್ಕೆ ಯಾವುದೇ ಪೈಪ್ಲೈನ್ ಇಲ್ಲ, ಅಲ್ಲಿ ಡಕ್ಟ್ಸ್ ಇಲ್ಲ. ಹಾಗಾಗಿ ದೇ ಪೋರ್ ದೇಯರ್ ಸೆಕ್ರೀಷನ್ಸ್ ಟು ದೇಯರ್ ಇಮಿಡಿಯೇಟ್ ಎನ್ವೈರ್ಮೆಂಟ್. ಇಮ್ಯಾಜಿನ್ ಮಾಡಿ, ಅದು ದೇಹದೊಳಗಿರುವುದು, ದೇಹದ ಒಳಭಾಗದಲ್ಲಿ ಅವುಗಳು ಅದರ ಸುತ್ತಕ್ಕೆ ಸೆಕ್ರೀಟ್ ಮಾಡಿದಾಗ ಅಲ್ಲಿಂದ ಅದನ್ನು ಬೇರೆ ಬೇರೆ ಕಡೆ ಕೊಂಡು ಹೋಗಬೇಕು. ಫಾರ್ ಎಕ್ಸಾಂಪಲ್, ಇಲ್ಲಿ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ದೇ ಸೆಕ್ರೀಟ್ ಹಾರ್ಮೋನ್ಸ್. ಹಾರ್ಮೋನ್ಸನ್ನು ಸೆಕ್ರೀಟ್ ಮಾಡ್ತವೆ. ನಿಮ್ಗೆ ಗೊತ್ತಿರ್ಬೋದು, ಗ್ರೋತ್ ಹಾರ್ಮೋನ್ ಅಂತ ಉಂಟು, ಥೈರಾಯ್ಡ್ ಹಾರ್ಮೋನ್, ಪಿಟ್ಯೂಟರಿ ಹಾರ್ಮೋನ್ಸ್ ಬೇರೆ ಬೇರೆ ಥರದ್ದು, ಅಥವಾ ಮೇಲ್ ಫೀಮೇಲಲ್ಲಿ ಬೇರೆ ಬೇರೆ ರೀತಿಯ ರಿಪ್ರೊಡಕ್ಟಿವ್ ಹಾರ್ಮೋನ್ಸ್ ಇರ್ಬೋದು, ಈ ಎಡ್ರಿನಲ್ ಗ್ಲ್ಯಾಂಡ್ ಇದು ಹಾರ್ಮೋನ್ಸ್ ಇರ್ಬೋದು. ಈ ಎಲ್ಲ ಹಾರ್ಮೋನ್ಸ್ ಎಲ್ಲಿಗೆ ಸೆಕ್ರೀಟ್ ಆಗ್ತದೆ? ಫ್ರಾಮ್ ದೀಸ್ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ದೇ ವಿಲ್ ಬಿ ಸೆಕ್ರೀಟೆಡ್ ಟು ದ ಬ್ಲಡ್ ಸ್ಟ್ರೀಮ್. ರಕ್ತಕ್ಕೆ ಹೋಗ್ತದೆ ಅದು. ರಕ್ತದಲ್ಲಿ ಏನೋ ಅದು ರಕ್ತನಾಳದ ಮೂಲಕ ದೇಹದ ಬೇರೆ ಬೇರೆ ಭಾಗಗಳಿಗೆ ಟ್ರಾನ್ಸ್ಪೋರ್ಟ್ ಆಗುವಂಥದ್ದು. ಹಾಗಾಗಿ ದೀಸ್ ಹಾರ್ಮೋನ್ಸ್ ಆರ್ ಸೆಕ್ರೀಟೆಡ್ ಫ್ರಮ್ ದ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಆ್ಯಂಡ್ ದೇ ಆರ್ ಕ್ಯಾರಿಡ್ ಟು ಡಿಫರೆಂಟ್ ಪಾರ್ಟ್ಸ್ ಆಫ್ ದ ಬಾಡಿ ಥ್ರೂ ಬ್ಲಡ್ ವ್ಯಾಸ್ಕ್ಯುಲಾರ್ ಸಿಸ್ಟಮ್. ಯಾಕಂದರೆ ಎಂಡೋಕ್ರೈನ್ ಗ್ಲ್ಯಾಂಡ್ ಈಗ ಪಿಟ್ಯೂಟರಿ ನಿಮ್ಮ ತಲೆಯಲ್ಲಿದೆ. ಆ ಪಿಟ್ಯೂಟರಿ ತಲೆಯಲ್ಲಿರುವಂಥದ್ದು ಇಟ್ ಶುಡ್ ಕಂಟ್ರೋಲ್ ಆಲ್ ಅದರ್ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಫೌಂಡ್ ಇನ್ ಡಿಫರೆಂಟ್ ಅದರ್ ಪಾರ್ಟ್ಸ್ ಆಫ್ ದ ಬಾಡಿ. ಈ ಪಿಟ್ಯೂಟರಿ ಗ್ಲ್ಯಾಂಡಿಗೆ ಥೈರಾಯ್ಡ್ ಗ್ಲ್ಯಾಂಡ್ ಅಂತ ಉಂಟು, ಅದನ್ನು ಕಂಟ್ರೋಲ್ ಮಾಡಲಿಕ್ಕುಂಟು. ಕಿಡ್ನಿಯ ಮೇಲೆ ಇರುವಂಥ ಎಡ್ರಿನಲ್ ಗ್ಲ್ಯಾಂಡನ್ನು ಕಂಟ್ರೋಲ್ ಮಾಡಲಿಕ್ಕುಂಟು. ಆಲ್ ದೀಸ್ ಗ್ಲ್ಯಾಂಡ್ಸ್ ಆರ್ ಅಂಡರ್ ದ ಕಂಟ್ರೋಲ್ ಆಫ್ ದ್ಯಾಟ್ ಮಾಸ್ಟರ್ ಗ್ಲ್ಯಾಂಡ್. ಹಾಗಿರುವಾಗ ಆ ಗ್ಲ್ಯಾಂಡ್ ಡಕ್ಟನ್ನು ತಗೊಂಡು ಹೋದರೆ ಎಷ್ಟು ಡಕ್ಟ್ಸ್ ಕೊಂಡೋಗ್ಬೇಕಾಗ್ಬೋದು? ಅದು ಇಡೀ ದೇಹದ ಮೂಲಕ ಎಲ್ಲ ಡಕ್ಟೇ ಮಾಡಬೇಕಾಗ್ಬೋದಿತ್ತು. ಹಾಗಾಗಿ ಇಟ್ ಈಸ್ ನಾಟ್ ವರ್ತ್, ಇಟ್ ಈಸ್ ನಾಟ್ ಎಕನಾಮಿಕ್, ಅದು ಮೇಂಟೆನೆನ್ಸ್ ಎಲ್ಲ ಕಷ್ಟ ಆಗ್ತದೆ. ಹಾಗಾಗಿ ಆ ಡಕ್ಟನ್ನೇ ಮಾಡೋದಿಲ್ಲ. ಅದು ಸುಲಭದಲ್ಲಿ ಏನು ಮಾಡ್ತದೆ, ತೆಗೆದು ಸೆಕ್ರೀಷನನ್ನು ರಕ್ತಕ್ಕೆ ಕಳಿಸಿಬಿಟ್ರೆ ರಕ್ತ ದೇಹದ ಪ್ರತಿ ಮೂಲೆಗೂ ಹೋಗ್ತದೆ. ಹಾಗಾಗಿ ಹಾರ್ಮೋನ್ ವಿಲ್ ಬಿ ಟ್ರಾನ್ಸ್ಪೋರ್ಟೆಡ್ ಟು ದೇಯರ್ ಸೈಟ್ ಆಫ್ ಆ್ಯಕ್ಷನ್
ಥ್ರೂ ಡಿಫರೆಂಟ್ ಬ್ಲಡ್ ವೆಸಲ್ಸ್, ರಕ್ತನಾಳದ ಮೂಲಕ ಹೋಗಿಬಿಡ್ತದೆ. ಸೊ ಹಾಗಾಗಿ ನೆನಪಿಟ್ಕೊಳ್ಳಿ, ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಆರ್ ಗ್ಲ್ಯಾಂಡ್ಸ್ ವಿದೌಟ್ ಡಕ್ಟ್ಸ್. ದೇ ಪೋರ್ ದೇರ್ ಸೆಕ್ರೀಷನ್ to their immediate surroundings or to the blood stream, so that they are carried to different parts of the body by the blood vascular system itself. So endocrine glands, ಹಾರ್ಮೋನ್. ಮಕ್ಕಳೇ, ನಿಮಗೆ ಹಾರ್ಮೋನ್ ಅಂದರೆ ಏನಂತ ಗೊತ್ತಿರಲಿಕ್ಕಿಲ್ಲ. ಸೊ ಹಾರ್ಮೋನ್ ಅಂತ ಹೇಳಿದ್ರೆ ಏನು? ಹಾರ್ಮೋನ್ಸ್ ಅಂದರೆ ಅದೊಂದು ರೀತಿಯ ಕೆಮಿಕಲ್ಸ್. ದೇ ಆರ್ ದ ಕೆಮಿಕಲ್ ಸಬ್ಸ್ಟೆನ್ಸಸ್ ಸೆಕ್ರೀಟೆಡ್ ಬೈ ದೀಸ್ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಆ್ಯಂಡ್ ಪರ್ಫಾರ್ಮ್ ಡಿಫ್ರೆಂಟ್ ಫಂಕ್ಷನ್ಸ್ ಇನ್ ದ ಅದರ್ ಸೈಡ್ಸ್. ಸೆಕ್ರಿಟ್ ಆದಲ್ಲೇ ಮಾಡೋದಲ್ಲ, ದೇ ಡೂ ದೇರ್ ಆ್ಯಕ್ಟಿವಿಟೀಸ್ ಇನ್ ದ ಡಿಸ್ಟೆಂಟ್ ಪ್ಲೇಸಸ್, ದೂರದ ಜಾಗದಲ್ಲಿ ಮಾಡ್ತದೆ. ಫಾರ್ ಎಕ್ಸಾಂಪಲ್, ಪಿಟ್ಯೂಟರಿಯಿಂದ ಸೆಕ್ರೀಟ್ ಆಗುವಂಥ ಒಂದು ಹಾರ್ಮೋನ್, ಅದು ಏನು ಟೆಸ್ಟಿಸ್ ಅಥವಾ ಓವರಿಗೆ ಹೋಗಿ ಅಲ್ಲಿ ಕೆಲಸ ಮಾಡಬೇಕು, ತುಂಬ ದೂರ ಹೋಗಬೇಕದು. ಹಾಗಾಗಿ ದೇ ಆರ್ ಕಾಲ್ಡ್ ಡಿಸ್ಟೆಂಟ್ ಆ್ಯಕ್ಟಿವೇಟರ್ಸ್. ಹಾರ್ಮೋನ್ಸ್ ಆರ್ ದ ಕೆಮಿಕಲ್ ಸಬ್ಸ್ಟೆನ್ಸಸ್ ವಿಚ್ ಆರ್ ಸೆಕ್ರೀಟೆಡ್ ಇನ್ ವೆರಿ ಸ್ಮಾಲ್ ಕ್ವಾಂಟಿಟಿ ಆ್ಯಂಡ್ ದೇ ಕಂಟ್ರೋಲ್ ಡಿಫರೆಂಟ್ ಬಾಡಿ ಆ್ಯಕ್ಟಿವಿಟೀಸ್. ಓಕೆ. So by this we have completed the types of glands. ಇದು ಡಯಾಗ್ರಾಮ್. ಇಲ್ಲಿ ನೀವು ನೋಡಿ, ಪ್ಯಾರೋಟಿಡ್ ಗ್ಲ್ಯಾಂಡ್ ಆಗ ತೋರಿಸಿದ್ದೇನೆ ನಾನು, ಸಲೈವರಿ ಗ್ಲ್ಯಾಂಡ್, ಎಕ್ಸೋಕ್ರೈನ್ ಗ್ಲ್ಯಾಂಡಿಗೆ ಎಕ್ಸಾಂಪಲ್. ಇಯರ್ ನೋಡಿ, ಇನ್ಸೈಡ್ ದ ಇಯರ್ ದೇರ್ ಈಸ್ ವ್ಯಾಕ್ಸ್ ಸೆಕ್ರಿಟೆಡ್ ಬೈ ದ ಇಯರ್ ಗ್ಲ್ಯಾಂಡ್. ಸೆರಿಮಿನಸ್ ಗ್ಲ್ಯಾಂಡ್ಸ್ ಅಂತ ಕರಿತೇವೆ ನಾವು, ವ್ಯಾಕ್ಸ್ ಗ್ಲ್ಯಾಂಡ್ಸ್ ಅಂತ ಕರಿತೇವೆ. ಸೊ ಆ ವ್ಯಾಕ್ಸ್ ಗ್ಲ್ಯಾಂಡ್ಸಿಂದ ಸೆಕ್ರಿಟ್ ಆಗಿರುವಂಥದ್ದು, ದೇ ಆರ್ ಆಲ್ ಏನು ಸೆಕ್ರಿಟೆಡ್ ಟು ದ ಡಕ್ಟ್ಸ್, ದಟ್ಸ್ ವೈ ದೇ ಆರ್ ಎಕ್ಸೋಕ್ರೈನ್. ಇದು ಕೂಡ ಏನು, ಇದು ಎಕ್ಸೋಕ್ರೈನ್. ಇದು ಸ್ಕಿನ್, ಆ್ಯಕ್ಚುಲಿ ಸ್ಕಿನ್ನಿನಲ್ಲಿ ಆಯಿಲ್ ಸೆಕ್ರೇಷನ್ ಆಗೋದು, ಎಣ್ಣೆ. ಸೊ ಇದು ಪ್ಯಾಂಕ್ರಿಯಾಸ್. ಪ್ಯಾಂಕ್ರಿಯಾಸನ್ನು ನಾವು ಹೆಟಿರೋಕ್ರೈನ್ ಗ್ಲ್ಯಾಂಡ್ ಅಂತ ಕರಿತೇವೆ. ಅದರಲ್ಲಿ ಎಂಡೋಕ್ರೈನ್ ಪಾರ್ಟ್ ಸಹ ಉಂಟು, ಎಕ್ಸೋಕ್ರೈನ್ ಪಾರ್ಟ್ ಸಹ ಉಂಟು. ನೆನ್ಪಿಟ್ಕೊಳ್ಳಿ, ಪ್ಯಾಂಕ್ರಿಯಾಸ್ ಈಸ್ ಹೆಟಿರೋಕ್ರೈನ್ ಗ್ಲ್ಯಾಂಡ್. ಅದರಲ್ಲಿ ಆಸಿನೈ ಅಂತ ಹೇಳುವ ಪೋರ್ಷನ್ ಡೈಜೆಷನಿಗೆ ಎನ್ಸೈಮ್ಸನ್ನು ಸೆಕ್ರೇಟ್ ಮಾಡ್ತದೆ. ಸಿ, ಇಟ್ ಈಸ್ ಅಟ್ಯಾಚ್ ಟು ದ ಡಿಯೋಡಿನಮ್ ಬಿಕಾಸ್ ಇಟ್ ಸೆಕ್ರೇಟ್ಸ್ ಇಟ್ಸ್ ಡೈಜೆಸ್ಟಿವ್ ಎನ್ಸೈಮ್ಸ್ ಇನ್ ಟು ದ ಡೈಜೆಸ್ಟಿವ್ ಸಿಸ್ಟಮ್. ಅದೇ ಅದರೊಳಗೆ ಒಂದು ಸಣ್ಣ ಜಾಗದಲ್ಲಿ ಎಂಡೋಕ್ರೈನ್ ಗ್ಲ್ಯಾಂಡ್ ಕೂಡ ಉಂಟು. ದೋಸ್ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಸೆಕ್ರೀಟ್ ಯುವರ್ ಟೂ ಟೈಪ್ಸ್ ಆಫ್ ಹಾರ್ಮೋನ್ಸ್, ನೇಮ್ಲಿ ಗ್ಲೂಕೋಗಾನ್ ಆ್ಯಂಡ್ ಇನ್ಸುಲಿನ್. ಗ್ಲೂಕೋಗಾನ್ ಮತ್ತು ಇನ್ಸುಲಿನ್. ಶುಗರ್ ಬರ್ತದೆ ಅಲ್ವಾ? ಶುಗರ್ ಯಾಕೆ ಬರ್ತದೆ? ಈ ಇನ್ಸುಲಿನ್ ಹಾರ್ಮೋನಿನ ಡೆಫಿಷಿಯನ್ಸಿಯಿಂದ ಬರೋದು. ಯಾರಿಗೆ ಇನ್ಸುಲಿನ್ ಹಾರ್ಮೋನ್ ಸರಿಯಾಗಿರುವುದಿಲ್ಲ ನೋಡಿ, ಅವರಿಗೆ ಡಯಾಬಿಟಿಸ್ ಬರ್ತದೆ, ಶುಗರ್ ಕಾಯಿಲೆ ಬರ್ತದೆ. ಯಾಕೆ? ಬಿಕಾಸ್ ಇಟ್ ಈಸ್ not properly secreted by the ಐಲೆಟ್ಸ್ ಆಫ್ ಲ್ಯಾಂಗರ್ ಹ್ಯಾನ್ಸ್. ಆ ಪ್ಯಾಂಕ್ರಿಯಾಸಿನಲ್ಲಿರುವ ಐಲೆಟ್ಸ್ ಆಫ್ ಲ್ಯಾಂಗರ್ ಹ್ಯಾನ್ಸ್ ಅಂತ ಹೇಳುವ ಎಂಡೋಕ್ರೈನ್ ಗ್ಲ್ಯಾಂಡಿನಲ್ಲಿ ಅದು ಸೆಕ್ರಿಟ್ ಆಗೋದು. ಅದು ಸರಿಯಾಗಿ ಸೆಕ್ರಿಟ್ ಆಗದೆ ಶುಗರ್ ಬರುವಂಥದ್ದು. ಸೊ ಹಾಗಾಗಿ ನೀವು ಹೇಳ್ಬೋದು, ಈ ಪ್ಯಾಂಕ್ರಿಯಾಸ್ ಅಂದರೆ ಏನು, ಮಿಕ್ಸೆಡ್ ಗ್ಲ್ಯಾಂಡ್ ಅಥವಾ ಹೆಟಿರೋಕ್ರೈನ್, ಎರಡು ಸೇರುವಂಥ ಒಂದು ಇಂಪಾರ್ಟೆಂಟ್ ಗ್ಲ್ಯಾಂಡ್ ಇದು. ನೆಕ್ಸ್ಟ್, ಎಂಡೋಕ್ರೈನ್ ಗ್ಲ್ಯಾಂಡಿನ ಲೊಕೇಶನ್. ಈ ಡಯಾಗ್ರಾಮಲ್ಲಿ ತೋರಿಸಿದ್ದು ನಿಮಗೆ ಎಲ್ಲೆಲ್ಲ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಉಂಟು ಅಂತೇಳಿ. ತಲೆಯಲ್ಲಿ ಉಂಟು, ಕುತ್ತಿಗೆ ಹತ್ರ ಉಂಟು, ಎದೆಯ ಭಾಗದಲ್ಲಿ ಒಂದು ಥೈಮಸ್ ಅಂತ ಗ್ಲ್ಯಾಂಡ್ ಇದೆ, ಕಿಡ್ನಿಯ ಮೇಲ್ಭಾಗದಲ್ಲಿ ಎಡ್ರಿನಲ್ ಗ್ಲ್ಯಾಂಡ್ಸ್, ಆ್ಯಂಡ್ ದೆನ್ ಫೀಮೇಲ್ ಓವರಿ ಅಂತೇಳಿ ಹೇಳ್ತೇವೆ, ದಟ್ ಈಸ್ ಫೌಂಡ್ ಓನ್ಲಿ ಇನ್ ದ ಫೀಮೇಲ್. ದೆನ್ ಟೆಸ್ಟಿಸ್. ಇದೆಲ್ಲ ಕೂಡ ದೇ ಆರ್ ಸಮ್ ಆಫ್ ದ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಪ್ರೆಸೆಂಟ್ ಇನ್ ಯುವರ್ ಬಾಡಿ. Okay, so by this we have finished simple epithelium. Under simple epithelium there were 5 types like squamous epithelium, cuboidal epithelium, and one more type was columnar epithelium. Matte modifications eradu type, ciliated epithelium and glandular epithelium. So in glandular epithelium there were 2 types like unicellular gland, multicellular glands based on the number of cells, and other types were endocrine and exocrine. These categories were mainly based on the nature of pouring their secretions, region where they pour their secretions. One is duct, gland with the duct, and another type is gland without duct. Okay, now let me speak about the compound epithelium. So compound epithelium andre ಏನು, ಆಗಲೇ ಹೇಳಿದ್ದೇವೆ ನಾವು, they are made up of more than one layer of cells. That's why it is multi-layered, ತುಂಬ ಲೇಯರ್ಸ್ ಇರುವಂಥದ್ದು. ಆದರೆ ಸಿಂಪಲ್ ಎಪಿಥೀಲಿಯಂ ಸಾಕಾಗೋದಿಲ್ವಾ ಬಾಡಿಯ ಫಂಕ್ಷನಿಗೆ? ಖಂಡಿತ ಇಲ್ಲ. ಯಾಕೆ? ಸಿಂಪಲ್ ಎಪಿಥೀಲಿಯಮಿನ ಮೇನ್ ಫಂಕ್ಷನ್ಸ್ ಏನು? ನೀವು ನೋಡಿದ ಹಾಗೆ ದೇ ಆರ್ ಸೆಕ್ರಿಟರಿ ಅಥವಾ ಸೆಕ್ರೀಷನ್, ಮತ್ತು ಇನ್ನೊಂದು ಫಂಕ್ಷನ್ ಏನಿತ್ತು? ಮೇನ್ಲಿ ಎಬ್ಸಾರ್ಪ್ಷನ್.
ಸೊ ದೀಸ್ ಟೂ ಫಂಕ್ಷನ್ಸ್ ವೇರ್ ಪರ್ಫಾರ್ಮ್ಡ್ ಬೈ ದ ಸಿಂಪಲ್ ಎಪಿಥೀಲಿಯಂ. ಇದು ಮುಖ್ಯ ಫಂಕ್ಷನ್. ಕೆಲವೊಮ್ಮೆ ಸಣ್ಣ ಮಟ್ಟಿಗೆ ಪ್ರೊಟೆಕ್ಷನ್, ಅದು ಪ್ರೈಮರಿ ಫಂಕ್ಷನ್ ಅಲ್ಲ ಅದರದು, ಆದರೆ ಅದು ಕಂಟಿನ್ಯೂಸ್ ಇರೋದ್ರಿಂದ ಕೆಲವೊಮ್ಮೆ ಸ್ವಲ್ಪ ಪ್ರೊಟೆಕ್ಷನ್ ಕೂಡ ಅದರಿಂದ ಸಿಗ್ತದೆ. ಆದರೆ ಮುಖ್ಯ ಫಂಕ್ಷನ್ ಸೆಕ್ರೀಷನ್ ಮತ್ತು ಎಬ್ಸಾರ್ಪ್ಷನ್ ಮಾತ್ರ. ಹಾಗಾದರೆ ಈಗ ಪ್ರೊಟೆಕ್ಷನಿಗೋಸ್ಕರ ನಮಗೆ ಬೇರೆ ಎಪಿಥೀಲಿಯಮಿನ ರಿಕ್ವೈರ್ಮೆಂಟ್ ಇದೆ. ಸೊ ದಟ್ ಪ್ರೊಟೆಕ್ಷನ್ ಉಂಟಲ್ವಾ, ದಟ್ ಈಸ್ ಪರ್ಫಾರ್ಮ್ಡ್ ಬೈ ಅನದರ್ ಟೈಪ್ ಆಫ್ ಎಪಿಥೀಲಿಯಂ ದಟ್ ಈಸ್ ಕಾಲ್ಡ್ ಕಂಪೌಂಡ್ ಎಪಿಥೀಲಿಯಂ. ಸೊ ಈ ಕಂಪೌಂಡ್ ಎಪಿಥೀಲಿಯಮಿಗೆ ಸೆಕ್ರೀಷನ್ ಮತ್ತು ಎಬ್ಸಾರ್ಪ್ಷನಿನ ರೋಲ್ ತುಂಬ ಕಡಿಮೆ. ಸೊ ದೇ ಆರ್ ನಾಟ್ ಮೆಂಟ್ ಫಾರ್ ಸೆಕ್ರೀಷನ್ ಆರ್ ಎಬ್ಸಾರ್ಪ್ಷನ್, ಇನ್ಸ್ಟೆಡ್ ದೇ ಆರ್ ಮೇನ್ಲಿ ಮೆಂಟ್ ಫಾರ್ ದ ಪ್ರೊಟೆಕ್ಷನ್ ಎಗೇನ್ಸ್ಟ್ ಕೆಮಿಕಲ್ ಆ್ಯಂಡ್ ಮೆಕ್ಯಾನಿಕಲ್ ಸ್ಟ್ರೆಸ್. ಅವುಗಳದು ಕೆಮಿಕಲ್ ಮತ್ತು ಮೆಕ್ಯಾನಿಕಲ್ ಸ್ಟ್ರೆಸ್ಸಿಂದ ದೇಹವನ್ನು ರಕ್ಷಣೆ ಮಾಡುವುದೇ ಅದರ ಕೆಲಸ. ಕೆಮಿಕಲ್ ಅಂತ ಹೇಳಿದರೆ ಏನು, ನಮ್ಮ ಈಗ ಒಂದು ಎಕ್ಸಾಂಪಲ್ ನೀವು ಸ್ಕಿನ್ ನೋಡಿ. ಸ್ಕಿನ್ ಈಸ್ ಒನ್ ಆಫ್ ದ example for compound epithelium. It is made up of large number of cells and multi-layered. ಹೀಗೆ ಸ್ಕಿನ್ನಿನಲ್ಲಿ ತುಂಬ ಲೇಯರ್ಸ್ ಉಂಟು, ಒಂದು 5-6 ಲೇಯರ್ ಸೆಲ್ಸ್ ಉಂಟು. ಆ್ಯಂಡ್ ದೇ ಆರ್ ಲೈಯಿಂಗ್ ಓವರ್ ದ ಬೇಸ್ಮೆಂಟ್ ಮೆಮ್ಬ್ರೇನ್. ಬೇಸ್ಮೆಂಟ್ ಮೆಮ್ಬ್ರೇನ್ನ ಮೇಲೆ ಇದ್ದಾವೆ ಅವುಗಳು. ಮತ್ತು ಇದರ ಸರ್ಫೇಸಲ್ಲಿ ಕೆರಾಟಿನ್ ಅಂತ ಹೇಳುವ ಒಂದು ಪ್ರೋಟೀನ್ ಉಂಟು ಸ್ಕಿನ್ನಲ್ಲಿ. ದಟ್ಸ್ ವೈ ಇಟ್ ಈಸ್ ಕಾಲ್ಡ್ ಕೆರಾಟಿನೈಸ್ಡ್ ಎಪಿಥೀಲಿಯಂ. ದಟ್ಸ್ ವೈ ಇಟ್ ಈಸ್ ನೋನ್ ಆ್ಯಸ್ ಕೆರಾಟಿನೈಸ್ಡ್ ಎಪಿಥೀಲಿಯಂ. ಈ ಚಳಿಗಾಲದಲ್ಲಿ ಎಲ್ಲ ನಿಮಗೆ ಸರಿ ಗೊತ್ತಾಗ್ತದೆ. ನೀವು ಹೀಗೆ ಸ್ಕ್ರೇಪ್ ಮಾಡಿದರೆ ವೈಟ್ ಕಲರ್ ಬರ್ತದಲ್ಲ ಪುಡಿ ಪುಡಿ, ಅದು ಆ್ಯಕ್ಚುಲಿ ಕೆರಾಟಿನ್. ಇಟ್ ಈಸ್ ದ ಪ್ರೋಟೀನ್ ಫೌಂಡ್ ಇನ್ ದೋಸ್ ಸೆಲ್ಸ್. ಹಾಗಾದರೆ ಈ ಸ್ಕಿನ್ ಎಕ್ಸ್ಟರ್ನಲ್ ಎನ್ವೈರ್ಮೆಂಟನ್ನು ಫೇಸ್ ಮಾಡುವಂಥದ್ದು. ಆ್ಯಂಡ್ ಇಟ್ ಈಸ್ ಎಕ್ಸ್ಪೋಸ್ ಟು ಡಿಫ್ರೆಂಟ್ ಕೆಮಿಕಲ್ ಸಬ್ಸ್ಟೆನ್ಸಸ್ ಆ್ಯಂಡ್ ಆಲ್ಸೋ ಡಿಫ್ರೆಂಟ್ ಮೆಕ್ಯಾನಿಕಲ್ ಡ್ಯಾಮೇಜಸ್. ನಮಗೆ ಕೈಗೆ ತಾಗ್ತಾ ಇರ್ತದೆ, ತಾಗಿದ ಕೂಡಲೇ ಏನು ನಮ್ಮ ಸ್ಕಿನ್ ಟೈರ್ ಆಗೋದಿಲ್ಲ. ಯಾಕೆ? ಬಿಕಾಸ್ ಇಟ್ ಈಸ್ ಮೇಡ್ ಅಪ್ ಆಫ್ ಮೆನಿ ಲೇಯರ್ಸ್. ಒಂದು ಲೇಯರ್ ಡ್ಯಾಮೇಜ್ ಆದರೆ ದೆರ್ ಈಸ್ ಅನದರ್ ಲೇಯರ್ ಆ್ಯಂಡ್ ದಿಸ್ ಕ್ಯಾನ್ ಬಿ ಈಸಿಲಿ ರಿಪೇರ್ಡ್. ಬೇಗ ಬೇಗ ರಿಪೇರ್ ಆಗ್ತದೆ ಅದು. ಯಾಕೆ? ಬಿಕಾಸ್ ನ್ಯೂ ಲೇಯರ್ಸ್ ಆರ್ ಆ್ಯಡೆಡ್ ಫ್ರಮ್ ದ ಬಾಟಮ್. ಲಾಸ್ಟ್ ಇದು ಲೇಯರ್ ಉಂಟಲ್ಲ, ಈ ಬೇಸ್ಮೆಂಟ್ ಮೆಮ್ಬ್ರೇನ್ನ ಮೇಲೆ ಇರುವ ಲೇಯರ್, ಅದು ಹೊಸ ಹೊಸ ಸೆಲ್ಸನ್ನು ರೆಡಿ ಮಾಡ್ತದೆ. ಸೊ ದೇ ಪ್ರೊಡ್ಯೂಸ್ ನ್ಯೂ ಸೆಲ್ಸ್. ಇದು ಈಗ ಕಟ್ಟಾಗಿ ಡ್ಯಾಮೇಜ್ ಆಗಿ ಹೋದರೆ ಪುನಃ ಒಂದು ಲೇಯರ್ ಇಲ್ಲಿ ಆ್ಯಡ್ ಆಗ್ತದೆ. ಸೊ ದೇರ್ ನಂಬರ್ ವಿಲ್ ಬಿ ಮೇಂಟೈನ್ಡ್. 5 ಇದ್ದರೆ ಒಂದು ಲೇಯರ್ ಹೋದರೆ 4 ಆಗೋದಿಲ್ಲ, ಅದು ಇನ್ನೊಂದು ಲೇಯರ್ ಇಲ್ಲಿ ಆ್ಯಡ್ ಆಗ್ತದೆ. ಕೂಡಲೇ ನ್ಯೂ ಲೇಯರ್ ವಿಲ್ ಬಿ ಆ್ಯಡೆಡ್. ಹಾಗಾಗಿ ದೇರ್ ರೀಜನರೇಷನ್ ಪವರ್ ಈಸ್ ವೆರಿ ಗುಡ್. ಹೊಸ್ತು ಸೆಲ್ಸನ್ನು ಮೈಟೋಸಿಸಿಂದ ಮಾಡ್ತವೆ ಅವುಗಳು. ದೇ ಕವರ್ ದ ಫಾಲೋವಿಂಗ್. ಕಂಪೌಂಡ್ ಎಪಿಥೀಲಿಯಂ ಕವರ್ ದ ಡ್ರೈ ಸರ್ಫೇಸ್ ಆಫ್ ದ ಸ್ಕಿನ್. ಅದೇ ಹೇಳಿದ್ದು ನಮ್ಮ ಸ್ಕಿನ್, ಅದು ಅರ್ಥ ಆಯ್ತಾ? ದ ಮಾಯಿಸ್ಟ್ ಸರ್ಫೇಸ್ ಆಫ್ ದ ಬಕ್ಕಲ್ ಕ್ಯಾವಿಟಿ. ಇನ್ನೊಂದು ಎಕ್ಸಾಂಪಲ್, ಬಾಯಿಯ ಒಳಗೆ, ಬಕ್ಕಲ್ ಕ್ಯಾವಿಟಿಯ ಒಳಗೆ, ಅಲ್ಲಿ ವ್ಯಾರ್ ಆ್ಯಂಡ್ ಟೈರ್ ಅಂತ ಹೇಳ್ತೇವೆ ನಾವು. ಹೆಚ್ಚು ಡ್ಯಾಮೇಜ್ ಆಗುವ ಜಾಗ ಎಲ್ಲಿರ್ತದೆ ಅಲ್ಲೆಲ್ಲ ಪ್ರೊಟೆಕ್ಷನಿಗೋಸ್ಕರ ಇದಿರ್ತದೆ. ಹಾಗಾಗಿ ಇಫ್ ಯು ಅಬ್ಸರ್ವ್ ಯುವರ್ ಬಕ್ಕಲ್ ಕ್ಯಾವಿಟಿ, ದೇರ್ ವಿಲ್ ಬಿ ಲಾರ್ಜ್ ನಂಬರ್ ಆಫ್ ಲೂಸ್ ಸೆಲ್ಸ್. ಹೊರಗಿಂದೆಲ್ಲ ಸೆಲ್ಸ್ ಇರ್ತದೆ, ತುಂಬ ಲೇಯರ್ ಕೂಡ ಇರ್ತದೆ ಅಲ್ಲಿ ಕಂಪೌಂಡ್ ಎಪಿಥೀಲಿಯಂ ಆದ್ರಿಂದ. ಅದನ್ನು ನೀವು ಪ್ರಾಕ್ಟಿಕಲಲ್ಲಿ ಯು ಕ್ಯಾನ್ ಮೌಂಟ್ ದ ಬಕ್ಕಲ್ ಸೆಲ್ಸ್. ಜಸ್ಟ್ ರಿಮೂವ್ ಬಕ್ಕಲ್ ಸೆಲ್ಸ್. ಕಟ್ ಮಾಡಲಿಕ್ಕೇನಿಲ್ಲ ಬಾಯನ್ನು, ಜಸ್ಟ್ ನೀವೊಂದು ಸಣ್ಣ ಪ್ಲಾಸ್ಟಿಕ್ ಸ್ಪೂನಿಂದ ಅಥವಾ ವುಡನ್ ಪೀಸಿಂದ, ಸಣ್ಣ ಒಂದು ಟೂತ್ ಪ್ರಿಕ್ಕಿಂದ ಹೀಗೆ ಮಾಡಿದರೆ ಸಾಕು, ಬಾಯಿಂದ ಎಪಿಥೀಲಿಯಲ್ ಸೆಲ್ಸ್ ಬರ್ತದೆ. ಅದನ್ನು ನೀವು ಯು ಹ್ಯಾವ್ ಟು ಪುಟ್ ಇಟ್ ಓವರ್ ದ ಸ್ಲೈಡ್. ಅದಕ್ಕೆ ಸ್ಟೈನ್ ಹಾಕಿ ಮೈಕ್ರೋಸ್ಕೋಪಿನ ಅಂಡರ್ ನೀವು ಅಬ್ಸರ್ವ್ ಮಾಡಿದರೆ ಯು ಕ್ಯಾನ್ ಸಿ ದ ಲೂಸ್ ಬಕ್ಕಲ್ ಸೆಲ್ಸ್. ಈ ಬಕ್ಕಲ್ ಸೆಲ್ಸ್ ಎಲ್ಲ ಅದರಲ್ಲಿ ಬಂದಿರ್ತದೆ. ಗಾಯ ಮಾಡಿ ತೆಗೆಯುವುದಲ್ಲ, ಜಸ್ಟ್ ಹೀಗೆ ಸ್ಕ್ರೇಪ್ ಮಾಡಿದರೆ ಬರ್ತದೆ. ಹಾಗಾದರೆ ನೀವು ಎಣಿಸಿ ಅಲ್ಲಿ ಎಷ್ಟು ಸ್ಪೇರ್ ಸೆಲ್ಸ್ ಉಂಟು, ಎಕ್ಸ್ಟ್ರಾ ಸೆಲ್ಸ್ ಉಂಟು. ಸೊ ಲಾರ್ಜ್ ನಂಬರ್ ಆಫ್ ಸೆಲ್ಸ್ ವಿಲ್ ಬಿ ದೇರ್ ವಿಚ್ ಆರ್ ಅರೇಂಜ್ಡ್ ಇನ್ ದ ಮಲ್ಟಿ ಲೇಯರ್ಸ್. ಓಕೆ, ಸೊ ಅದು ಬಕ್ಕಲ್ ಕ್ಯಾವಿಟಿಯಲ್ಲಿರುವಂಥದ್ದು. ಮಾಯಿಸ್ಟ್ ಸರ್ಫೇಸನ್ನು ಫೇಸ್ ಮಾಡುವಂಥದ್ದು. ಇದು ಡ್ರೈ ಸರ್ಫೇಸ್, ಎನ್ವೈರ್ಮೆಂಟನ್ನು ಫೇಸ್ ಮಾಡುವಂಥದ್ದು. ಅದೇ ರೀತಿ ಸ್ವಲ್ಪ ಹಿಂದೆ ಹೋದರೆ ಬಕ್ಕಲ್ ಕ್ಯಾವಿಟಿಯಲ್ಲಿ ನೆಕ್ಸ್ಟ್ ಪೋರ್ಷನ್ ಆಫ್ ದ ಸಿಸ್ಟಮ್ ಈಸ್ ಫ್ಯಾರಿಂಗ್ಸ್. ಸೊ ಫ್ಯಾರಿಂಗ್ಸ್ ಈಸ್ ಕಾಮನ್ ಪ್ಯಾಸೇಜ್ ಫಾರ್ ಡೈಜೆಸ್ಟಿವ್ ಸಿಸ್ಟಮ್ ಆ್ಯಂಡ್ ರೆಸ್ಪಿರೇಟರಿ ಸಿಸ್ಟಮ್. ಉಸಿರಾಡುವಾಗಲೂ ಕೂಡ ಈ ಫ್ಯಾರಿಂಗ್ಸ್ ಸಿಗ್ತದೆ, ಫುಡ್ಡನ್ನು ತಿನ್ನುವಾಗಲೂ ಕೂಡ ಫ್ಯಾರಿಂಗ್ಸ್ ಸಿಗ್ತದೆ. ಹಾಗಾದರೆ ದಿಸ್ ಈಸ್ ದ ಕಾಮನ್ ಪ್ಯಾಸೇಜ್, ಕಾಮನ್ ಜಾಗ. ಉಸಿರಿಲ್ಲಿ ಹೋಗಿ ಫಸ್ಟಿಗೆ ಅಲ್ಲಿಗೆ ತಾಗ್ತದೆ ಫ್ಯಾರಿಂಗ್ಸಿಗೆ. ತಿಂದ ಫುಡ್ಡು ಕೂಡ ಅಲ್ಲಿಯ ಮೂಲಕವೇ ಹಾದು ಈಸೋಫೇಗಸ್ಸಿಗೆ ಹೋಗಬೇಕು. ಹಾಗಾದರೆ ದಿಸ್ ಈಸ್ ಕಾಲ್ಡ್ ಕಾಮನ್ ಪ್ಯಾಸೇಜ್ ಫಾರ್ ದ ರೆಸ್ಪಿರೇಷನ್ ಆ್ಯಂಡ್ ಡೈಜೆಸ್ಟಿವ್ ಸಿಸ್ಟಮ್. ನೆಕ್ಸ್ಟ್, ಇನ್ನರ್ ಲೈನಿಂಗ್ ಆಫ್ ದ ಡಕ್ಟ್ಸ್
of salivary glands. Other than your skin, buccal cavity, it is also found in the ducts of the salivary gland. Salivary gland alli alla, gland in a duct alli irtade. Adhe riti pancreatic duct, we have seen that pancreas now in the previous slide. Idu nodi, idu pancreas. Idra duct, ಇಲ್ಲಿಂದ ಸೆಕ್ರೇಷನ್ ಇಂಟೆಸ್ಟೈನಿಗೆ ಬರ್ತದಲ್ಲ, ಆ ಒಂದು ಡಕ್ಟಿನಲ್ಲಿ ಕೂಡ ಏನು ದಿಸ್ ಟೈಪ್ ಆಫ್ compound epithelium is seen. So I will summarize this. Compound epithelium is made up of more than one layer of cells, or it is called multi-layered, and it has got less role in the secretion and absorption, but their main role is protection. How they give protection? They give protection to the body surface or to the inner parts of the body. They give protection against chemicals and ಮೆಕ್ಯಾನಿಕಲ್ ಇಂಜುರಿ, ಈ ಥರ ಮೆಕ್ಯಾನಿಕಲ್ ಇಂಜುರಿಯಿಂದ. ದೇ ಕವರ್ ಡ್ರೈ ಸರ್ಫೇಸ್ ಲೈಕ್ ಸ್ಕಿನ್ ಆರ್ ಮಾಯ್ಸ್ಟ್ ಸರ್ಫೇಸ್ ಲೈಕ್ ಬಕಲ್ ಕ್ಯಾವಿಟಿ, ಆ್ಯಂಡ್ ಆಲ್ಸೋ ಸಮ್ ಆಫ್ ದ ಡಕ್ಟ್ಸ್ ಲೈಕ್ salivary ducts and pancreatic ducts, and found even in the pharyngeal region. So these are different layers of the compound epithelium. See, this is the basal layer, which is having more regeneration power or divide by mitosis. Division ಆಗಿ ಹೊಸ ಸೆಲ್ಸನ್ನು ಮಾಡೋದು, ಅಥವಾ ಡ್ಯಾಮೇಜ್ ಆದರೆ ರಿಪೇರ್ ಮಾಡುವಂಥದ್ದು. ಸುಲಭದಲ್ಲಿ ರಿಪೇರ್ ಆಗ್ತದೆ, ಗಾಯ ಬೇಗ ಗುಣ ಆಗ್ತದೆ. ಯಾಕೆ? ಸ್ಕಿನ್ನಿಗೆ ಆದ ಗಾಯ ಬೇಗ ಗುಣ ಆಗಲಿಕ್ಕೆ ಕಾರಣ ಏನು? ಈ ಕಂಪೌಂಡ್ ಎಪಿಥೀಲಿಯಂನ ಬೇಸಲ್ ಲೇಯರ್ ಅದು ಬೇಗ ಬೇಗ ರಿಪೇರ್ ಮಾಡ್ತದೆ ಅದನ್ನು. ನೆಕ್ಸ್ಟ್ ಈಸ್ ದ ಕಾನ್ಸೆಪ್ಟ್ ಆಫ್ ಸೆಲ್ ಜಂಕ್ಷನ್. ಈಗ ಇದಿಷ್ಟೆಲ್ಲ ನಾವು ಎಪಿಥೀಲಿಯಂನ ಸ್ಟೋರಿ ಕೇಳಿದ್ದು, ಸಿಂಪಲ್ ಮತ್ತು ಕಂಪೌಂಡ್ ಎಪಿಥೀಲಿಯಂ. ಈಗ ನಾವೇನು ಮಾಡುವ, ವಿ ವಿಲ್ ಸಿ ದ ಸೆಲ್ ಜಂಕ್ಷನ್. ನೋಡಿ ಮಕ್ಕಳೇ, ಸೆಲ್ಸ್ ಎಲ್ಲ ಟಿಶ್ಯೂ ಫಾರ್ಮ್ ಆಗುವಾಗ, ವೆನ್ ದೇ ಫಾರ್ಮ್ ದ ಟಿಶ್ಯೂಸ್, ದೇ ಲೈ adjacent to each other, they lie very close to each other. It may be epithelial tissue or any other types of tissues. ಯಾವುದೇ ವಿಧದ ಟಿಶ್ಯೂ ಆಗಿರಲಿ, ಈ ಎರಡು ಟಿಶ್ಯೂಗಳ ಮಧ್ಯದಲ್ಲಿ, ಇನ್ ಬಿಟ್ವೀನ್ ಟೂ ಸೆಲ್ಸ್, adjacent cells, there will be a point of contact or a region of contact between them. So in this region of contact, there are some intercellular substances. In between two cells, intercellular, in between two cells, there will be some substances and components. Okay? In nearly all animal cells, specialized junctions, these are called junctions, specialized junctions provide both structural and functional link between its individual cells. So what are these structures which provide functional and structural links between them? ಫಂಕ್ಷನಲ್ ಅಂತ ಹೇಳಿದ್ರೆ ಏನು? ಇಲ್ಲಿ ಏನೋ ಕೆಲಸ ಆಗ್ತಾ ಇರ್ತದೆ, ಆ್ಯಕ್ಟಿವಿಟಿ, ಪ್ರೊಡಕ್ಷನ್ ಆಗ್ತಾ ಇರ್ತದೆ, ಸೆಕ್ರಿಷನ್ ಆಗಿರ್ಬೋದು, ಸೊ ಸಮಥಿಂಗ್ ಲೈಕ್ ದ್ಯಾಟ್. ಅದು ಏನು ಇನ್ನೊಂದರ ಜೊತೆಗೆ ಎಕ್ಸ್ಚೇಂಜ್ ಆಗ್ಬೋದು, ಆರ್ ಇಟ್ ಮೇ ಬಿ ಟ್ರಾನ್ಸ್ಫರ್ ಟು ದ ನೆಕ್ಸ್ಟ್ ಸೆಲ್, ಆರ್ ದಿಸ್ ಸೆಲ್ ಮೇ ಪ್ರೊಡ್ಯೂಸ್ ಏನದರ್ ಕೆಮಿಕಲ್ ದ್ಯಾಟ್ ಈಸ್ ಟ್ರಾನ್ಸ್ಫರ್ ಟು ದ adjacent cell. ಇನ್ ದ್ಯಾಟ್ ವೇ ದೇ ಏನು ಎಕ್ಸ್ಚೇಂಜ್ ಸರ್ಟನ್ ಮೆಟೀರಿಯಲ್ಸ್, ಅದು ಫಂಕ್ಷನ್ ಆಗ್ತದೆ. ಸ್ಟ್ರಕ್ಚರಲ್ ಅಂತ ಹೇಳಿದರೆ ಇದನ್ನು ಸ್ಟ್ರಕ್ಚರನ್ನು ಸರಿಯಾಗಿ ಇಟ್ಟುಕೊಳ್ಳಿಕ್ಕೆ, ಇಂಟೆಗ್ರಿಟಿ, ಸ್ಟ್ರಕ್ಚರಲ್ ಇಂಟೆಗ್ರಿಟಿ ಈಸ್ ಮೇಂಟೈನ್ಡ್ ಬೈ ದ ಏನು ಸ್ಟ್ರಕ್ಚರಲ್ ಕಾಂಪೊನೆಂಟ್ಸ್. ಅದೆಲ್ಲ ಏನು ಹೇಳ್ತೇವೆ ಅದಕ್ಕೆ ನಾವು, ದೇ ಆರ್ ಕಾಲ್ಡ್ ಸೆಲ್ ಜಂಕ್ಷನ್ಸ್. ಓಕೆ, ದೇ ಆರ್ ನೋನ್ ಆ್ಯಸ್ ಸ್ಪೆಷಲೈಸ್ಡ್ ಸೆಲ್ ಜಂಕ್ಷನ್ಸ್. ಸೊ ಅವುಗಳು ಈ ಎರಡು ಸೆಲ್ಲನ್ನು ಲಿಂಕ್ ಮಾಡ್ತವೆ, ಯಾವುದೋ ವಿಧದಲ್ಲಿ ಲಿಂಕ್ ಮಾಡ್ತವೆ. ಸ್ಟ್ರಕ್ಚರಲ್ಲಿ ಲಿಂಕ್ ಮಾಡ್ಬೋದು, ಅಥವಾ ಫಂಕ್ಷನಿಗೋಸ್ಕರ ಅವುಗಳನ್ನು ಒಟ್ಟಿಗೆ ತರ್ಬೋದು ಅವುಗಳು. ಅರ್ಥ ಆಯ್ತಾ? ಸೊ ದೇ ಆ್ಯಕ್ಟ್ ಲೈಕ್ ಅ ಮೀಡಿಯೇಟರ್ಸ್ ಇನ್ ಬಿಟ್ವೀನ್ ದೆಮ್. ಓಕೆ, ನೆಕ್ಸ್ಟ್ ದಿಸ್ ಈಸ್ ದ picture of cell junction. Here idondu cell, this is another cell, third cell. All these cells are kept intact, close to each other, they are found in contact with one another. So illi junctions alli nodi, idannu cell junction anta helteve. idra eradu adjacent cellgala madhyada jagadalli cell junctions annivali nodabodu. Actually there are three types of cell junctions which are found in the epithelium and other tissues. They are called tight junctions, adhering junctions and gap junctions. Remember,
cell junctions are of three types, namely tight junction, adhering junctions, gap junctions. Tight means what? They are tightly associated. Adhering means they are cementing or gluing onto each other. Adhering ಅಂದರೆ ಅಂಟಿಕೊಳ್ಳೋದು. Gap junctions ಅಂತ ಹೇಳಿದ್ರೆ ಏನು? They are leaving some space. These junctions are leaving some space. Okay, let us see what is a tight junction. These tight junctions, they help to stop substances from leaking across the tissue. ಈ ಟಿಶ್ಯೂಸ್ ನೋಡಿ, ಈ ಸೆಲ್ ಇರ್ತದೆ, ಅದರ ಪಕ್ಕದಲ್ಲಿ ಇನ್ನೊಂದು ಸೆಲ್ ಇರ್ತದೆ, ಅಲ್ಲಿ ಟೈಟ್ ಜಂಕ್ಷನ್ಸ್ ಅಂತ ಇರುವುದರಿಂದ ದಿಸ್ ಸೆಲ್ಸ್ ವಿಲ್ ಬಿ ಟೈಟ್ಲಿ ಪ್ಯಾಕ್ಡ್, ಗಟ್ಟಿಯಾಗಿ ಪ್ಯಾಕ್ ಮಾಡಿ ಬಿಡ್ತದೆ. ಅದರ್ವೈಸ್ ಏನಾಗ್ತದೆ, ಈ ಸೆಲ್ಲಿನ ಸಬ್ಸ್ಟೆನ್ಸ್ ಇಲ್ಲಿ ಲೀಕ್ ಆಗಿ ಹೋಗ್ಬೋದು, ಈ ಸೆಲ್ಲಿನ ಸಬ್ಸ್ಟೆನ್ಸ್ ಇಲ್ಲಿ ಲೀಕ್ ಆಗಿ ಹೋಗ್ಬೋದು. ಜಸ್ಟ್ ಲೈಕ್ ಇಫ್ ಯು ಡೋಂಟ್ ಪುಟ್ ದ ಲಿಡ್ ಆಫ್ ಯುವರ್ ಬಾಟಲ್ಸ್ ಪ್ರಾಪರ್ಲಿ, ಸೊ ದೇರ್ ವಿಲ್ ಬಿ ವಾಟರ್ ಲೀಕಿಂಗ್ ಆಫ್ ದ ವಾಟರ್. ಸೇಮ್ ಥಿಂಗ್ ಹ್ಯಾಪನ್ಸ್ ಹಿಯರ್ ಇಫ್ these tight junctions are not present between the cells. So there may be leaking across the tissues. Cell tissue leak ಆದರೆ ಏನಾಗ್ತದೆ, ಸಾಯ್ತದೆ ಅದು. ಸೊ adhering junctions ಇದೇ ಒಂದು ಸ್ಪೇಸಲ್ಲಿ ಇನ್ನೊಂದು ಜಂಕ್ಷನ್ ಉಂಟು, ಅದನ್ನು adhering junctions ಅಂತ ಕರೀತಾರೆ. ದೇ ಸಿಮೆಂಟ್ ಟು ನೇಬರಿಂಗ್ ಸೆಲ್ಸ್ ಟುಗೆದರ್. ಸೊ ಆಲ್ ದೀಸ್ ಸೆಲ್ಸ್ ಮಸ್ಟ್ ಬಿ ಕೆಪ್ಟ್ ಇಂಟ್ಯಾಕ್ಟ್ ಇನ್ ದೇಯರ್ ರೆಸ್ಪೆಕ್ಟಿವ್ ಪೊಸಿಷನ್ಸ್. ಅವುಗಳ ಜಾಗದಲ್ಲಿ ಕೂತ್ಕೊಳ್ಬೇಕದು ಸರಿಯಾಗಿ ಗಟ್ಟಿಯಾಗಿ, ಒಂದಕ್ಕೊಂದು ಗಟ್ಟಿಯಾಗಿ ಹಿಡ್ಕೊಂಡು ಕೂತ್ಕೊಳ್ಬೇಕು. ಹಾಗೆ ಗಟ್ಟಿಯಾಗಿ ಕೂತ್ಕೊಳ್ಬೇಕಾದ್ರೆ ಅಲ್ಲಿ ಎಡ್ಹ್ಯಾರಿಂಗ್ ಜಂಕ್ಷನ್ಸ್ ಬೇಕು, ಅಂಟಿಸುವಂಥ ಜಂಕ್ಷನ್ಸ್, ಪೇಸ್ಟ್ ಮಾಡುವಂಥದ್ದು, ಒಂದಕ್ಕೊಂದು ಗ್ಲೂ ಮಾಡುವಂಥ ಜಂಕ್ಷನ್ಸ್. ಸೊ ದೇ ಪರ್ಫಾರ್ಮ್ ಸಿಮೆಂಟಿಂಗ್ to keep neighboring cells together. Okay, third one is gap junction. As the name suggests, gap is the space. So these small gaps or the space are left between two cells. ಸಣ್ಣ ಕನೆಕ್ಷನ್ಸ್ ಇರ್ತದೆ ಎರಡು ಸೆಲ್ನ ಮಧ್ಯೆ. ಯಾಕೆ? ಬಿಕಾಸ್ ದೇ ಶುಡ್ ಕಮ್ಯುನಿಕೇಟ್. ನೀವು ಪಕ್ಕದ ನಿಮ್ಮ ಫ್ರೆಂಡಿನೊಟ್ಟಿಗೆ ಕೂತ್ಕೊಂಡು ಸ್ವಲ್ಪ ಆದರೂ ಮಾತಾಡ್ತೀರಿ, ಕಮ್ಯುನಿಕೇಟ್ ಮಾಡ್ತೀರಿ. ಮಾಡದೇ ಇರ್ಲಿಕ್ಕೆ ಆಗ್ತದ? ಕೆಲಸ ಆಗೋದಿಲ್ಲ ಮಾಡದೇ ಇದ್ದಲ್ಲಿ. ಹಾಗೆಯೇ ಇವುಗಳು ಕೂಡ ಅವುಗಳು ಕಮ್ಯುನಿಕೇಟ್ ಮಾಡಬೇಕು. ಹಾಗೆ ಕಮ್ಯುನಿಕೇಟ್ ಮಾಡುವಂತಹ ಜಂಕ್ಷನ್ಸನ್ನು ನಾವೇನು ಹೇಳ್ತೇವೆ? ದೇ ಆರ್ ಕಾಲ್ಡ್ ಗ್ಯಾಪ್ ಜಂಕ್ಷನ್ಸ್. ಓಕೆ, ಸೊ ಗ್ಯಾಪ್ ಜಂಕ್ಷನ್ಸ್ facilitate the cells to communicate with each other by connecting the cytoplasm of adjoining cells for rapid transfer of ions and small molecules and sometimes bigger molecules. ಕೆಲವೊಮ್ಮೆ ಸ್ಪೆಷಲ್ ಕೇಸಸಲ್ಲಿ ದೊಡ್ಡ ಮಾಲಿಕ್ಯೂಲ್ ಎಕ್ಸ್ಚೇಂಜ್ ಆಗ್ಬೋದು, ಅದರ್ವೈಸ್ ಸಣ್ಣ ಸಣ್ಣ ಮಾಲಿಕ್ಯೂಲ್ಸ್ ಅಯಾನ್ಸ್ ಎಲ್ಲ ಎಕ್ಸ್ಚೇಂಜ್ ಆಗ್ತದೆ. ಇಲ್ಲಿ ಬ್ಯಾಲೆನ್ಸ್ ಮಾಡಲಿಕ್ಕೆ ಅಥವಾ ಇದರಲ್ಲಿರುವ ಸೆಕ್ರೇಷನನ್ನು ಇದಕ್ಕೆ ಕೊಡಲಿಕ್ಕೆ, ಇದರಲ್ಲಿರುವಂಥ ಕಾಂಪೊನೆಂಟ್ಸನ್ನು ಇದಕ್ಕೆ ಕೊಟ್ಟು ಎಕ್ಸ್ಚೇಂಜ್ ಮಾಡಿಕೊಳ್ಳಲಿಕ್ಕೆ. ಸೊ ಈ ಥರ ಅವುಗಳು ಕಮ್ಯುನಿಕೇಟ್ ಮಾಡ್ತದೆ. ಅದನ್ನೇ ನಾವು ಹೇಳಿದ್ದು, ದೇ ಆರ್ ವೆಲ್ ಆರ್ಗನೈಸ್ಡ್, ದೇ ಆರ್ ವೆಲ್ ಅರೇಂಜ್ಡ್ for the different functions. They communicate with one another. Without communication, no action can be performed. ಅರ್ಥ ಆಯ್ತಲ್ಲ? ಸೊ ಟೈಟ್ ಜಂಕ್ಷನ್ಸ್ ಲೀಕ್ ಆಗುವುದನ್ನು ತಪ್ಪಿಸ್ತದೆ ಸೆಲ್ಸಿಂದ. ಎಡ್ಹ್ಯಾರಿಂಗ್ ಜಂಕ್ಷನ್ಸ್ ಎರಡು ಸೆಲ್ಲನ್ನು ಒಟ್ಟಿಗೆ ಅಂಟಿಸಿ ಅದರ ಜಾಗದಲ್ಲಿ ಇಡಲಿಕ್ಕೆ ಹೆಲ್ಪ್ ಮಾಡ್ತದೆ. ಗ್ಯಾಪ್ ಜಂಕ್ಷನ್ಸ್ ಎರಡು ಸೆಲ್ಗಳ ಮಧ್ಯೆ ಕೆಲವೊಂದು ವಸ್ತುಗಳನ್ನು ವಿನಿಮಯ ಮಾಡಿಕೊಳ್ಳಿಕ್ಕೆ, ಎಕ್ಸ್ಚೇಂಜ್ ಮಾಡಿಕೊಳ್ಳಿಕ್ಕೆ ಅವುಗಳು ಹೆಲ್ಪ್ ಮಾಡ್ತವೆ. ಸೊ ಹಿಯರ್ ಯು ಕ್ಯಾನ್ ಸಿ ದ ಪಿಕ್ಚರ್ ಆಫ್ ಜಂಕ್ಷನ್ಸ್. ಎರಡು ಸೆಲ್ನ ಮಧ್ಯೆ ಎಲ್ಲ ತೋರಿಸಿದ್ದಾರೆ ನೋಡಿ. ಇಲ್ಲಿ ಟೈಟ್ ಜಂಕ್ಷನ್ ಸೀಲ್ ಮಾಡಿದೆ ಅದು ಗಟ್ಟಿಯಾಗಿ. ಅದೇ ರೀತಿ ನೋಡಿ, ಇಲ್ಲಿ ಯು ಕ್ಯಾನ್ ಸಿ ದ ಸ್ಮಾಲ್ ಚಾನಲ್, ಸಣ್ಣ ಸೈಟೋಪ್ಲಾಸ್ಮಿಕ್ ಚಾನಲ್, ಅದು ಗ್ಯಾಪ್ ಜಂಕ್ಷನ್. ಸೊ ಹಿಯರ್ ದೀಸ್ ಆರ್ ದ ಎಡ್ಹ್ಯಾರಿಂಗ್ ಜಂಕ್ಷನ್ಸ್. ಥ್ರೆಡ್ ಎಲ್ಲ ಸೇರಿ, ಪ್ರೋಟೀನ್ಸ್ ಎಲ್ಲ ಸೇರಿ ಕಟ್ಟಿಬಿಟ್ಟಿದೆ ಇದನ್ನು ಒಂದು ಪ್ಲೇಸಲ್ಲಿ. ದ್ಯಾಟ್ ಈಸ್ ಎಡ್ಹ್ಯಾರಿಂಗ್ ಜಂಕ್ಷನ್. ಸೊ ದಿಸ್ ಈಸ್ ಅಬೌಟ್ ದ different types of junctions. Okay, by this we have completed the first part of your structural organization in animals, that is introduction as well as different types of epithelial tissues and cell junctions. Thank you. Hello students, welcome back to the topic structural organization in animals. In the previous sessions we came to know that all multicellular organisms, especially animals, they are made up of 4 types of tissues. Those 4 types of tissues are epithelial tissue, muscle tissue, connective tissue and nerve tissue.
So we have already seen first type of tissue, that is a epithelial tissue. So this epithelial tissue is outer covering of the body and performs several functions, and there are different subdivisions or types. So at the beginning of this class we will summarize the epithelial tissue so that the topic becomes more clear. So epithelial tissues is the one of the 4 types of tissues. It is one among the 4 types of tissues. They are adhering firmly to each other. So ನೀವು ನೋಡಿದ ಹಾಗೆ ಅಲ್ಲಿ ಸೆಲ್ಸ್ ಹೇಗಿತ್ತು, ಪ್ರಾಮಿನೆಂಟ್ ದೊಡ್ಡ ದೊಡ್ಡ ಸೆಲ್ಸ್, ಅದು ವಿತ್ ಲಾರ್ಜ್ ನ್ಯೂಕ್ಲಿಯಸ್, ದೊಡ್ಡ ನ್ಯೂಕ್ಲಿಯಸ್ ಇತ್ತು ಐದರ್ ಬೇಸಲ್ಲಿ ಅಥವಾ ಅದಕ್ಕಿಂತ ಮೇಲೆ ಇರುವಂಥದ್ದು. ಆ್ಯಂಡ್ ದೇರ್ ಈಸ್ ಓನ್ಲಿ ಸ್ಮಾಲ್ ಅಮೌಂಟ್ ಆಫ್ ಇಂಟರ್ ಸೆಲ್ಯುಲಾರ್ ಮ್ಯಾಟ್ರಿಕ್ಸ್. ಈ ಸೆಲ್ಸ್ ಹೇಗಿದ್ದವು, ದೇ ಆರ್ ವೆರಿ ಕ್ಲೋಸ್ ಟು ಈಚ್ ಅದರ್, ದೇ ಆರ್ ಎಡ್ಹರಿಂಗ್ ಟು ಈಚ್ ಅದರ್, ಒಂದಕ್ಕೊಂದು ತಾಗಿಕೊಂಡಿರ್ತದೆ, ತುಂಬ ಹತ್ತಿರದಲ್ಲಿರ್ತದೆ, ಕಮ್ಮಿ ಜಾಗವನ್ನು ಬಿಡ್ತದೆ ಮಧ್ಯದಲ್ಲಿ. ಹಾಗಾಗಿ ದೀಸ್ ಸೆಲ್ಸ್ ಆರ್ ಫಾರ್ಮಿಂಗ್ ಕಂಟಿನ್ಯೂಯಸ್ ಶೀಟ್ಸ್. ದೀಸ್ ಸೆಲ್ಸ್ ಆರ್ ಫಾರ್ಮಿಂಗ್ ಕಂಟಿನ್ಯೂಯಸ್ ಶೀಟ್ಸ್ ಇನ್ ಯುವರ್ ಇಂಟೀರಿಯರ್ ಹಾಲೋ ಆರ್ಗನ್ಸ್ ಮತ್ತು ಬಾಡಿ ಸರ್ಫೇಸಸ್. ಸೊ ಈ ಎಪಿಥೀಲಿಯಲ್ ಟಿಶ್ಯೂಸ್ ಏನಿತ್ತು ಅವು ಒಳಗಿನಿಂದ ಆರ್ಗನ್ಗಳು, ಹಾಲೋ ಆರ್ಗನ್ಗಳ ಲೈನಿಂಗ್ ಆಗಿದ್ದವು ಮುಖ್ಯವಾಗಿ. ಇನ್ ದ ಸೇಮ್ ವೇ ಇಟ್ ವಾಸ್ ಫಾರ್ಮಿಂಗ್ ಕಂಟಿನ್ಯೂಯಸ್ ಕವರ್ ಆಲ್ ಓವರ್ ಯುವರ್ ಬಾಡಿ. ನಿಮ್ಮ ಬಾಡಿಯ ಏನು ಸುತ್ತ ಅದು ಕವರ್ ಮಾಡಿತ್ತು ಇನ್ ದ ಫಾರ್ಮ್ ಆಫ್ ಸ್ಕಿನ್. ಸೊ ಹಾಗಾಗಿ ನಿಮಗೆ ಯು ಕೇಮ್ ಟು ನೋ ದ್ಯಾಟ್ ಇನ್ ಎಪಿಥೀಲಿಯಲ್ ಟಿಶ್ಯೂಸ್ ದೇರ್ ಆರ್ 2 types, simple epithelium and compound epithelium. So in simple epithelium there is only one layer or it is made up of single layer, whereas in multiple layers are found in compound epithelium. So compound epithelium ಅಲ್ಲಿ ತುಂಬ ಇಂತಹ ಸೆಲ್ಸಿನ ಲೇಯರ್ ಇರ್ತದೆ. ಇಟ್ ಈಸ್ more than 2 layers. So shapes and size of the epithelial tissues are variable, ranging from tall columnar pillar-like columnar cells which are known as columnar epithelium. ಅವುಗಳು ಎತ್ತರವಾಗಿ ಇದ್ದಾಗ ಅದನ್ನು ಕಾಲಮ್ನಾರ್ ಎಪಿಥೀಲಿಯಂ ಅಂತ ಕರೆದಿದ್ದೇವೆ ನಾವು. ಅದರ ಬೇಸಲ್ಲಿ ನ್ಯೂಕ್ಲಿಯಸ್ ಇತ್ತು. ಸೊ ಇನ್ನೊಂದು ಯಾವುದು, ಸ್ಕ್ವಾಮಸ್ ಎಪಿಥೀಲಿಯಂ. ಸ್ಕ್ವಾಮಸ್ ಎಪಿಥೀಲಿಯಂ ವಾಸ್ ಆ್ಯಕ್ಚುಲಿ ಫ್ಲ್ಯಾಟ್ ಸೆಲ್ಸ್. ಈ ರೀತಿ ಪೇವ್ಮೆಂಟಿನ ಹಾಗೆ ನಾವು ವಾಕ್ ಮಾಡುವಾಗೆಲ್ಲ ಹೊರಗಿಂದ ಪೇವ್ಮೆಂಟ್ ಇರ್ತದಲ್ವ, ಅದೇ ರೀತಿ, ಅಥವಾ ಮನೆಯಲ್ಲಿ ನೆಲದಲ್ಲಿ ಇರುವ ಟೈಲ್ಸಿನ ಹಾಗೆ ಇತ್ತದು. ಸೊ ದೇ ವ್ಯಾರ್ ಸ್ಕ್ವಾಮಸ್ ಎಪಿಥೀಲಿಯಂ. ಅದೇ ರೀತಿ ಒನ್ ಮೋರ್ ವಾಸ್ ದ ಕ್ಯೂಬಾಯ್ಡಲ್ ಎಪಿಥೀಲಿಯಂ. ನೀವು ಫ್ರಿಜ್ಜಲ್ಲಿ ಐಸ್ ಕ್ಯೂಬ್ಸ್ ನೋಡಿದ್ದೀರಲ್ವಾ, ಅದೇ ರೀತಿ ಅದರ ಲೆಂತ್ ಮತ್ತು ವಿಡ್ತ್ ಸೇಮ್ ಇತ್ತು. ಸೊ ದೇ ವ್ಯಾರ್ ಆಲ್ ನೋನ್ ಆ್ಯಸ್ ಕ್ಯೂಬಾಯ್ಡಲ್ epithelium or cuboidal cells. ಅದೇ ರೀತಿ these were the 3 types, basic 3 types of epithelial tissues. ಅದು ಯಾವುದು, ಸ್ಕ್ವಾಮಸ್ ಎಪಿಥೀಲಿಯಂ, ಅದೇ ರೀತಿ ಕಾಲಮ್ನಾರ್ ಎಪಿಥೀಲಿಯಂ ಆ್ಯಂಡ್ ಕ್ಯೂಬಾಯ್ಡಲ್ ಎಪಿಥೀಲಿಯಂ. ಸೊ ಇದು 3 ಕ್ಯಾಟಗರೈಸ್ ಮಾಡಿದ್ದು ಹೇಗೆ, ದೇ ವರ್ ಕ್ಯಾಟಗರೈಸ್ಡ್ ಇನ್ ಟು ದೀಸ್ 3 types mainly based on their shape as well as function. ಮೇನ್ಲಿ ಅದರದ್ದು ಶೇಪಿನ ಮೇಲೆ ಮತ್ತು ಅದರ ಫಂಕ್ಷನ್ನ ಮೇಲೆ ಅದನ್ನು ನಾವು ಡಿವೈಡ್ ಮಾಡಿತ್ತು. ಈ ಏನು ಎಪಿಥೀಲಿಯಲ್ ಟಿಶ್ಯೂಸಲ್ಲಿ ಈ ಕಾಲಮ್ನಾರ್ ಎಪಿಥೀಲಿಯಂ ಮತ್ತು ಕ್ಯೂಬಾಯ್ಡಲ್ ಎಪಿಥೀಲಿಯಂ, ಈ 2 ಎಪಿಥೀಲಿಯಲ್ ಸೆಲ್ಸ್ ಅಥವಾ ಎಪಿಥೀಲಿಯಂ ಮಾಡಿಫೈ ಆದದ್ದನ್ನು ನಾವು ನೋಡಿದ್ದೇವೆ. ವಿ ಹ್ಯಾವ್ ಸೀನ್ ದ modifications of columnar and cuboidal epithelium. ಅದ್ಯಾವುದು, they were ciliated epithelium as well as ciliated epithelium and glandular epithelium. Ciliated and glandular epithelium.
ಸೊ ಸೀಲಿಯೇಟೆಡ್ ಎಪಿಥೀಲಿಯಂ ಏನು? ಸೀಲಿಯೇಟೆಡ್ ಎಪಿಥೀಲಿಯಂ ಅಂತ ಹೇಳಿದರೆ ಇಟ್ ಈಸ್ ದ ಎಪಿಥೀಲಿಯಂ ಐದರ್ ಕಾಲಮ್ನಾರ್ ಎಪಿಥೀಲಿಯಂ ಆರ್ ಕ್ಯೂಬಾಯ್ಡಲ್ ಎಪಿಥೀಲಿಯಂ which are possessing bearing cilia, fine hair like structures on the free surface, fine hair like structures on the free surface. ಹಾಗಾಗಿ ಅದನ್ನು ಏನು ಕರೆದ್ವಿ ನಾವು? we called it as a ciliated epithelium. ಸೊ ಈ ciliated epithelium ಏನು ಕೆಲಸ ಮಾಡ್ತಾ ಇತ್ತು? they were doing the function of transporting materials or removal of the particles like dust particles in the trachea and transport of egg in the fallopian tube. ಓಕೆ, ಅದೇ ಥರ ನಮಗೆ ಎರಡನೇ ಮಾಡಿಫಿಕೇಶನ್ ಈ ಕಾಲಮ್ನಾರ್ ಅಥವಾ ಕ್ಯೂಬಾಯ್ಡಲ್ ಸೆಲ್ಸ್ ಇದ್ದದೇನು? ದ್ಯಾಟ್ ಈಸ್ ಗ್ಲ್ಯಾಂಡ್ಯುಲಾರ್ ಎಪಿಥೀಲಿಯಂ. ಇಲ್ಲಿ ಕೂಡ ಏನು? ದೀಸ್ ಸೆಲ್ಸ್ ದೇ ಹ್ಯಾವ್ ಅಂಡರ್ಗಾನ್ ಮಾಡಿಫಿಕೇಶನ್ ಟು ಟೇಕ್ ಅಪ್ ದ ಸ್ಪೆಷಲ್ ಫಂಕ್ಷನ್ ಆಫ್ ಸೆಕ್ರೀಷನ್. ಅದು ಸೆಕ್ರೀಷನಿನ ಸ್ಪೆಷಲ್ ಫಂಕ್ಷನನ್ನು ಮಾಡಿತ್ತು. ಅದಕ್ಕೆ ನಾವು ಅದನ್ನು ಗ್ಲ್ಯಾಂಡ್ಯುಲಾರ್ ಎಪಿಥೀಲಿಯಂ ಅಂತ ಹೇಳಿ ಕರೆದದ್ದು. ಸೊ ಗ್ಲ್ಯಾಂಡ್ಯುಲಾರ್ ಆ್ಯಂಡ್ ಸೀಲಿಯೇಟೆಡ್ ಎಪಿಥೀಲಿಯಂ ಆರ್ which are modified cuboidal or columnar epithelium to perform the special functions of secretion. ಸೊ ಇಲ್ಲಿ ಕೂಡ ನೀವು ನೆನ್ಪಿಟ್ಕೊಳ್ಬೇಕು, ಗ್ಲ್ಯಾಂಡ್ಯುಲಾರ್ ಎಪಿಥೀಲಿಯಂ ಅದು ಕಾಲಮ್ನಾರ್ ಎಪಿಥೀಲಿಯಂ ಆಗಿರ್ಬೋದು ಅಥವಾ ಮಾಡಿಫಿಕೇಶನ್ ಆಫ್ ದ ಕ್ಯೂಬಾಯ್ಡಲ್ ಎಪಿಥೀಲಿಯಂ. modification of columnar epithelium ಅಥವಾ cuboidal epithelium. Under that glandular epithelium we have seen two types of glands, namely unicellular and multicellular glands. Multicellular glands. Unicellular ಅಂತ ಹೇಳಿದರೆ ಈಗ if you take the lining of the intestine or stomach, ಅಲ್ಲಿ ಏನಾಗಿರ್ತದೆ, ಉಳಿದದೆಲ್ಲ ನಾರ್ಮಲ್ ಎಪಿಥೀಲಿಯಂ, ಆರ್ಡಿನರಿ ಎಪಿಥೀಲಿಯಂ ಡೂಯಿಂಗ್ ದೇಯರ್ ನಾರ್ಮಲ್ ಫಂಕ್ಷನ್. ಆದರೆ ಕೆಲವೊಂದು ಸೆಲ್ಸ್ ಏನಾಗಿದ್ದಾವೆ, ದೇ ಹ್ಯಾವ್ ಮಾಡಿಫೈಡ್ ಇಂಟು ಗ್ಲ್ಯಾಂಡ್ಯುಲಾರ್ ಸೆಲ್ಸ್. ಅದು ಯೂನಿಸೆಲ್ಯುಲಾರ್ ಗ್ಲ್ಯಾಂಡ್ಯುಲಾರ್ epithelium, unicellular glandular epithelium, that is only one cell is modified into a gland. ಅರ್ಥ ಆಯ್ತಲ್ಲ? ಸೊ ಒಂದೇ ಒಂದು ಸೆಲ್ ಗ್ಲ್ಯಾಂಡ್ ಆಗಿ ಮಾಡಿಫೈ ಆಗಿತ್ತು ಅಲ್ಲಿ. ಎಕ್ಸಾಂಪಲ್ ಯಾವುದು? ಗಾಬ್ಲೆಟ್ ಸೆಲ್ ಅಂತ ಹೇಳಿ ನಾನು ಹೇಳಿದ್ದೇನೆ. ಸೊ ಅದೇ ರೀತಿ ಮಲ್ಟಿಸೆಲ್ಯುಲಾರ್ ಗ್ಲ್ಯಾಂಡ್ ಇನ್ ವಿಚ್ ದೇರ್ ಈಸ್ ಫಾರ್ಮೇಷನ್ ಆಫ್ ಅಥವಾ modification of either columnar or cuboidal cells into multicellular glands. ಒಂದು ಗ್ಲ್ಯಾಂಡಿನಲ್ಲಿ there were large number of cells which are modified into glands. ಒಂದು ಗ್ಲ್ಯಾಂಡಿನ ಒಳಗೆ ತುಂಬ ಸೆಲ್ಸ್ ಮಾಡಿಫೈ ಆಗಿ ಗ್ಲ್ಯಾಂಡ್ ಆಗಿರುವಂಥದ್ದು, ಅಂಥದ್ದನ್ನು ನಾವೇನು ಕರೆದಿದ್ದೇವೆ? ಮಲ್ಟಿಸೆಲ್ಯುಲಾರ್ ಗ್ಲ್ಯಾಂಡ್ಸ್. ಇನ್ ದ ಸೇಮ್ ವೇ glandular epithelium was divided into exocrine and endocrine glands. And these two types were mainly based on their location of secretion. In other words, it is mainly based on whether they secrete their secretions into the ducts or directly into the surroundings, which will be later taken up by the blood stream. ರಕ್ತದ ಮೂಲಕ ದೇಹದ ಬೇರೆ ಬೇರೆ ಭಾಗಕ್ಕೆ ಹೋಗುವಂಥದ್ದು. ಹಾಗಾಗಿ ಒಂದು ಕ್ಲಾಸಿಫಿಕೇಶನ್ ಏನು? ಅದು exocrine gland. One type was exocrine gland and another one was endocrine. ಎರಡನೇದು ಎಂಡೋಕ್ರೈನ್ ಅಂತ ಹೇಳಿದ್ದೇವೆ. ಹಾಗಾದರೆ ವಾಟ್ ಈಸ್ ಎಕ್ಸೋಕ್ರೈನ್? ಎಕ್ಸೋಕ್ರೈನ್ ಗ್ಲ್ಯಾಂಡ್ ಈಸ್ ಒನ್ ವಿಚ್ ಹ್ಯಾಸ್ ಗಾಟ್ ಇಟ್ಸ್ ಓನ್ ಡಕ್ಟ್. ಸೊ ಇದು ಗ್ಲ್ಯಾಂಡ್ಸ್ ಆದರೆ ಈ ಗ್ಲ್ಯಾಂಡ್ಸ್ ಡಕ್ಟಿನ ಮೂಲಕ ಅದರ ಸೆಕ್ರೀಷನ್ ಅನ್ನು ಕಳಿಸಿದರೆ ದಟ್ ಈಸ್ ಕಾಲ್ಡ್ ಎಕ್ಸೋಕ್ರೈನ್ ಗ್ಲ್ಯಾಂಡ್. ಸೊ ಇನ್ ಅದರ್ ವರ್ಡ್ಸ್ ಐ ಕ್ಯಾನ್ ಸೇ ಎಕ್ಸೋಕ್ರೈನ್ ಗ್ಲ್ಯಾಂಡ್ ಈಸ್ ದ ಗ್ಲ್ಯಾಂಡ್ಸ್ ವಿತ್ ದ ಡಕ್ಟ್. ಎಂಡೋಕ್ರೈನ್ ಗ್ಲ್ಯಾಂಡ್ ಅಂತ ಹೇಳಿದ್ರೇನು? ಇಟ್ ಈಸ್ ದ ಗ್ಲ್ಯಾಂಡ್
ವಿದೌಟ್ ಡಕ್ಟ್. ಈಗ ನಾನು ಎಕ್ಸಾಂಪಲ್ ಕೊಟ್ಟದ್ದು ಯಾವುದು? ಐಲೆಟ್ಸ್ ಆಫ್ ಲ್ಯಾಂಗರ್ ಹ್ಯಾನ್ಸ್ ಇನ್ ದ ಪ್ಯಾಂಕ್ರಿಯಾಸ್. ಪ್ಯಾಂಕ್ರಿಯಾಸ್ ಒಳಗೆ ಸಣ್ಣದೊಂದು ಐಲೆಟ್ಸ್ ಆಫ್ ಲ್ಯಾಂಗರ್ ಹ್ಯಾನ್ಸ್ ಅಂತ ಉಂಟು. ಇಟ್ ಸೆಕ್ರೀಟ್ಸ್ ಇನ್ಸುಲಿನ್, ಗ್ಲುಕೋಗಾನ್ ಅಂತ ಹೇಳುವ ಹಾರ್ಮೋನ್, ಇನ್ಸುಲಿನ್ ಗ್ಲುಕೋಗಾನ್ ಅಂತ ಹೇಳುವ ಹಾರ್ಮೋನು, ನಿಮ್ಮ ರಕ್ತದ ಶುಗರನ್ನು ಕಂಟ್ರೋಲ್ ಮಾಡುವಂಥದ್ದು. ಸೊ ಅದು ಆ್ಯಕ್ಚುಲಿ ಇಟ್ ಪೋರ್ಸ್ ಇಟ್ಸ್ ಸೆಕ್ರೀಷನ್ಸ್ ಇನ್ ಟು ದ ಸರೌಂಡಿಂಗ್ ಬ್ಲಡ್, ರಕ್ತಕ್ಕೆ ಅದನ್ನು ಸೆಕ್ರೀಟ್ ಮಾಡ್ತದೆ, ಅಥವಾ ಅದರ ಸರೌಂಡಿಂಗ್ಸಿಗೆ, ಇಮಿಡಿಯೇಟ್ ಸರೌಂಡಿಂಗಿಗೆ ಸೆಕ್ರೀಟ್ ಮಾಡೋದ್ರಿಂದ ಇಟ್ ಈಸ್ ಒನ್ ಆಫ್ ದ ಎಕ್ಸಾಂಪಲ್ ಫಾರ್ ಎಂಡೋಕ್ರೈನ್ ಗ್ಲ್ಯಾಂಡ್. I have shown you all endocrine glands which are found in the different parts of the body like pituitary, hypothalamus, thyroid gland, testes, ovary, adrenal glands, thymus, etc. ಇದು ಬಿಟ್ಟರೆ ನಿಮಗೆ ಅದರ ನೆಕ್ಸ್ಟ್ ಎಪಿಥೀಲಿಯಲ್ ಟಿಶ್ಯೂವಿನ ಕ್ಯಾರೆಕ್ಟರ್ ನಾನು ಹೇಳೋದಾದರೆ, it is epithelial tissues. These tissues always lie over a basement membrane. ತುಂಬ ಸೆಲ್ಸ್, ನೀವು ಕ್ಲಾಸಲ್ಲಿ ಬೆಂಚಿನ ಮೇಲೆ ಕೂತ್ಕೊಂಡ ಹಾಗೆ ಏನು ಈ ಎಪಿಥೀಲಿಯಲ್ ಸೆಲ್ಸ್, ದೇ ಆರ್ ಪ್ಲೇಸ್ಡ್ ಆನ್, situated on a membrane called basement membrane. It is called basement membrane. ಇದು ನಿಜವಾಗಿ ಈ ಬೇಸ್ಮೆಂಟ್ ಮೆಂಬ್ರೀನ್ ಅಂತ ಏನು ಹೇಳ್ತೇವೆ, ಇಟ್ ಈಸ್ ಫೌಂಡ್ ಔಟ್ಸೈಡ್ ದ ಸೆಲ್. It is extracellular basement membrane secreted by these epithelial cells. ಈ epithelial cells ಅದಕ್ಕೆ ಬೇಕಾದ ಈ ಬೇಸ್ಮೆಂಟ್ ಮೆಂಬ್ರೀನ್ ಅನ್ನು ರೆಡಿ ಮಾಡಿರುವಂಥದ್ದು. ಓಕೆ, ಈ ಅದೇ ರೀತಿ we have seen that in between these epithelial cells, adjacent to two epithelial cells, there is junctions. There are cell junctions. ಸೊ ಈ ಸೆಲ್ ಜಂಕ್ಷನ್ಸ್ ಅಂತ ಹೇಳಿದರೆ ಏನು? ದೇ ಆರ್ ಆ್ಯಕ್ಚುಲಿ ದ ಬೌಂಡ್ರೀಸ್ ವ್ಯಾರ್ ದೀಸ್ ಟೂ ಸೆಲ್ಸ್ ಕಮ್ಯುನಿಕೇಟ್ ವಿತ್ ಒನ್ ಅನದರ್. ಎರಡು ಸೆಲ್ಗಳು ಒಂದರ ಜೊತೆಗೆ ಒಂದು ಏನು ಕಮ್ಯುನಿಕೇಟ್ ಮಾಡುವಂಥದ್ದು. ಅವುಗಳು ನಾವು ಹೇಗೆ ಕಮ್ಯುನಿಕೇಟ್ ಮಾಡ್ತೇವೆ, ನಾವು ಹೇಗೆ ಮಾತಾಡ್ತೇವೆ, ರಿಪ್ಲೈ ಕೊಡ್ತೇವೆ, ಅದೇ ರೀತಿ ದೇ ಆರ್ ಆಲ್ಸೋ ಕಮ್ಯುನಿಕೇಟಿಂಗ್ ವಿತ್ ಒನ್ ಅನದರ್ ಬೈ ಥ್ರೂ ದಿಸ್ ಸೆಲ್ ಜಂಕ್ಷನ್ಸ್. ಅರ್ಥ ಆಯ್ತಾ? ಸೊ ಇಟ್ ಹೆಲ್ಪ್ಸ್ ಇನ್ ದ ಕಮ್ಯುನಿಕೇಷನ್. ಅದರಲ್ಲಿ ನಾವು 3 ಥರದ ಜಂಕ್ಷನ್ಸ್ ಅನ್ನು ನೋಡಿದ್ದೇವೆ. ಒಂದು ಟೈಟ್ ಜಂಕ್ಷನ್, ಸೆಕೆಂಡ್ ಒನ್ ವಾಸ್ ದ ಗ್ಯಾಪ್ ಜಂಕ್ಷನ್, and third one was the adhering junction. So 3 ಟೈಪ್ ಇದ್ದು ಜಂಕ್ಷನ್ಸ್ ಅನ್ನು ನಾವು ನೋಡಿದ್ದೇವೆ. ಅದರ ಹೆಸರೇ ಹೇಳುವ ಹಾಗೆ ಎಡ್ಹ್ಯಾರಿಂಗ್ ಜಂಕ್ಷನ್ ಅಂತ ಹೇಳಿದ್ರೇನು, ಇದು 2 ಸೆಲ್ಲನ್ನು ಗ್ಲೂ ಮಾಡುವಂಥದ್ದು, ಅಂಟಿಸುವಂಥದ್ದು. ಸೊ ದ್ಯಾಟ್ ದೇ ವಿಲ್ ರಿಮೇನ್ ಇನ್ ದೇರ್ ಓನ್ ಪೊಸಿಷನ್, ಆಚೆ ಈಚೆ ಹೋಗದ ಹಾಗೆ ಒಂದೇ ಜಾಗದಲ್ಲಿ ಉಳಿಯುವ ಹಾಗೆ ಎಡ್ಹೇರಿಂಗ್ ಜಂಕ್ಷನ್ಸ್ ಅದನ್ನು ಇಡ್ತದೆ. ನೆಕ್ಸ್ಟ್ ಒನ್ ಈಸ್ ಟೈಟ್ ಜಂಕ್ಷನ್. ಟೈಟ್ ಜಂಕ್ಷನ್ ಅಂತ ಹೇಳಿದರೆ ಈ ಸೆಲ್ಗಳ ಮಧ್ಯದಲ್ಲಿ ಸಬ್ಸ್ಟೆನ್ಸಸ್ ಲೀಕ್ ಆಗದ ಹಾಗೆ, ಇದರ ಸೈಟೋಪ್ಲಾಸಮ್ ಈಚೆ ಲೀಕ್ ಆಗದ ಹಾಗೆ, ಇದರ ಸೈಟೋಪ್ಲಾಸಮ್ ಈಚೆ ಲೀಕ್ ಆಗದ ಹಾಗೆ, ಇಟ್ ಈಸ್ ಪ್ರಾಪರ್ಲಿ ಟೈಟ್ಲಿ ಪ್ಯಾಕ್ಡ್ ಸೊ ದ್ಯಾಟ್ cytoplasmic contents will not leak from the cells. ಅದೇ ರೀತಿ ಅವುಗಳಿಗೆ ಕಮ್ಯುನಿಕೇಟ್ ಮಾಡಬೇಕು, ಒಂದು ಇನ್ನೊಂದರ ಜೊತೆಗೆ ಏನು ಕೆಲವೊಂದು ಸಬ್ಸ್ಟೆನ್ಸಸ್ ಅನ್ನು ಎಕ್ಸ್ಚೇಂಜ್ ಮಾಡಿಕೊಳ್ಬೇಕು. ಅದಕ್ಕೋಸ್ಕರ ಅಲ್ಲಿ ಏನುಂಟು, ದೇರ್ ಆರ್ ಏನು ಕಮ್ಯುನಿಕೇಷನ್ ಗ್ಯಾಪ್ ಜಂಕ್ಷನ್ಸ್. ಗ್ಯಾಪ್, ಸಣ್ಣ ಗ್ಯಾಪ್, ಎಲ್ಲ ಕಡೆ ಟೈಟ್ ಆಗಿ ಇಲ್ಲ, ಅದು ಕೆಲವು ಕಡೆ ಕಮ್ಯುನಿಕೇಷನ್ ಜಂಕ್ಷನ್ಸ್ ಉಂಟು, ಗ್ಯಾಪ್ ಜಂಕ್ಷನ್ಸ್ ಇದೆ. ಸೊ ಇದರ ಮೂಲಕ ಇವುಗಳು ಅಯಾನ್ಗಳನ್ನಾಗಲಿ ಅಥವಾ ಬೇರೆ ಬೇರೆ ಸಬ್ಸ್ಟೆನ್ಸನ್ನು ಒಂದಕ್ಕೊಂದು ಎಕ್ಸ್ಚೇಂಜ್ ಮಾಡಿಕೊಳ್ತವೆ. ಸೊ ದೇ ಹೆಲ್ಪ್ ಇನ್ ದಿಸ್ ವೇ. They have got high rate of regeneration power. Epithelial tissues are characterized by having high rate of regeneration. ಮಕ್ಕಳೇ, ಈಗ ನಮ್ಮ ಬಾಡಿಯ ಹೊರಗೆ ಎಪಿಥೀಲಿಯಲ್ ಟಿಶ್ಯೂಸ್ ಉಂಟಂತ ನೋಡಿದ್ದೇವೆ ನಾವು. That epithelial tissue is found in your skin. ನಿಮ್ಮ ಚರ್ಮದ ಹೊರಗಿನ ಭಾಗ, ಅದು ಚರ್ಮದಲ್ಲಿರುವಂಥದ್ದು ಎಪಿಥೀಲಿಯಲ್ ಟಿಶ್ಯೂ. ಅದಕ್ಕೆ ಸ್ಟ್ರಾಟಿಫೈಡ್ ಎಪಿಥೀಲಿಯಂ ಅಂತ ಕೂಡ ಕರೀತಾರೆ. ಸ್ಟ್ರಾಟಿಫೈಡ್ ಎಪಿಥೀಲಿಯಂ ಅಂತ ಹೇಳಿದರೆ ದೇರ್ ಆರ್ ಮೆನಿ ಲೇಯರ್ಸ್ ವಿಚ್ ಆರ್ ಅರೇಂಜ್ಡ್ ಇನ್ ದ ಡಿಫರೆಂಟ್ ಏನು ಲೇಯರ್ಸ್ ಅಥವಾ ಸ್ಟ್ರಾಟಾ.
ಸೊ ಹೀಗೆ ಅರೇಂಜ್ ಆಗಿರುವ ಒಂದು ಸೆಲ್ಲಿನ ಲೇಯರ್ನ ಕೆಳಗೆ ಇನ್ನೊಂದು ಲೇಯರ್, ಇನ್ನೊಂದರ ಕೆಳಗೆ ಇನ್ನೊಂದು ಲೇಯರ್, ಹೀಗೆ ಕೊನೆಯದು ಏನಲ್ಲಿರ್ತದೆ ಇಟ್ ಈಸ್ ಲೈಯಿಂಗ್ ಓವರ್ ದ ಬೇಸ್ಮೆಂಟ್ ಮೆಂಬ್ರೇನ್. ಇದೆಲ್ಲದೂ ಕೂಡ ಒಂದರ ಮೇಲೆ ಇದ್ದರೆ ಲಾಸ್ಟ್ ಇದು ಲೇಯರ್ ಇಟ್ ಈಸ್ ಫೌಂಡ್ ಓವರ್ ದ ಬೇಸ್ಮೆಂಟ್ ಮೆಂಬ್ರೇನ್, ದಟ್ ಈಸ್ ಕಾಲ್ಡ್ ಸ್ಟ್ರಾಟಿಫೈಡ್ ಎಪಿಥೀಲಿಯಂ. ನಮ್ಮ ಸ್ಕಿನ್ ಇದು ಎಪಿಥೀಲಿಯಂ ಅನ್ನು ಇಟ್ ಈಸ್ ಆಲ್ಸೋ ಕಾಲ್ಡ್ ಕೆರಾಟಿನೈಸ್ಡ್ ಎಪಿಥೀಲಿಯಂ. ಯಾಕೆ ಗೊತ್ತುಂಟ, ಇಲ್ಲಿ ಏನು ಒಂದು ಪ್ರೋಟೀನ್ ಸಬ್ಸ್ಟೆನ್ಸ್ ಇರ್ತದೆ, ಅದು ಕೆರಾಟಿನ್ ಅಂತ ಕರಿತೇವೆ ನಾವು. ಆ ಕೆರಾಟಿನ್ ಇರುವುದರಿಂದ ಅದನ್ನು ಕೆರಾಟಿನೈಸ್ಡ್ ಎಪಿಥೀಲಿಯಂ ಅಂತ ಕೂಡ ಕರೀತಾರೆ. ಸೊ ಈ ಒಂದು ಸ್ಕಿನ್ ಬೇರೆ ಬೇರೆ ಏನು ಹೊರಗಿನ ಮೆಕ್ಯಾನಿಕಲ್ ಮತ್ತು ಕೆಮಿಕಲ್ ಡ್ಯಾಮೇಜಿಗೆ ಒಳಗಾಗೋದ್ರಿಂದ ಸೊ ಈ ಲೇಯರ್ಸ್ ಕೆಲವೊಂದು ಸಲ ಏನು ಲಾಸ್ ಆಗ್ತದೆ, ಕಟ್ಟಾಗಿ ಹೋಗ್ತದೆ. ಕಟ್ಟಾಗಿ ಹೋದಾಗ ಹೊಸ ಸೆಲ್ಸ್, ನ್ಯೂ ಸೆಲ್ಸ್ ಆರ್ ಆ್ಯಡೆಡ್ ಫ್ರಮ್ ದ ಬಾಟಮ್, ಈ ಸೆಲ್ಸ್ ಡಿವೈಡ್ ಆಗ್ತದೆ, ಇದು ಹೊಸ ಸೆಲ್ಸ್ ಅನ್ನು ಆ್ಯಡ್ ಮಾಡ್ತದೆ. ಹಾಗಾಗಿ ವಿ ಕ್ಯಾನ್ ಸೇ ದ್ಯಾಟ್ ದೀಸ್ ಎಪಿಥೀಲಿಯಲ್ ಸೆಲ್ಸ್ ಪೊಸೆಸ್ ಹೈ ರೀಜನರೇಷನ್ ಪವರ್. ಪುನಃ ಲಾಸ್ ಆದರೆ ಪುನಃ ಡೆವಲಪ್ ಆಗುವಂಥ ಕೆಪಾಸಿಟಿ, ರಿಪೇರ್ ಆಗುವ. ಈಗ ಎಲ್ಲಿಯಾದರೂ ನೀವು ಓಡಾಡುವಾಗ ಬಿದ್ದರೆ, ಗಾಯ ಆದರೆ ಅದು ಕೂಡಲೇ ರಿಪೇರ್ ಆಗ್ತದೆ. ಯಾಕೆ? ಬಿಕಾಸ್ ಇಟ್ ಹ್ಯಾಸ್ ಗಾಟ್ ಮೋರ್ ರೀಜನರೇಷನ್ ಪವರ್. ಕೂಡಲೇ ಮಲ್ಟಿಪ್ಲೈ ಆಗಿ ಬೇಗ ರಿಪೇರ್ ಆಗುವಂಥ ಕೆಪಾಸಿಟಿ ಅದಕ್ಕೆ ಇದೆ. ಓಕೆ, ವೆನ್ ವಿ ಸಿ ದೇರ್ ಫಂಕ್ಷನ್ಸ್, ಸುಮಾರು ಕೆಲಸ ಮಾಡ್ತದೆ ಎಪಿಥೀಲಿಯಂ. ನಿಮಗೆ ಈ ಎಪಿಥೀಲಿಯಂ ಅಂತ ಹೇಳಿದ ಕೂಡಲೇ ಅಯ್ಯೋ ಇದು ಯಾವುದಪ್ಪ ಅಂತ ಹೇಳಿದ್ದು, ಸೈನ್ಸ್ ಅಂತ ಹೇಳಿದ ಕೂಡಲೇ ಭಯ ಇರ್ತದೆ ನಿಮಗೆ. ಎಪಿಥೀಲಿಯಂ ಹೆಸರು ನೆನ್ಪಿಟ್ಕೊಳ್ಳೋದೇ ತುಂಬ ಕಷ್ಟದ ಕೆಲಸ. ಆ ಟೈಮಲ್ಲಿ ನೀವು ಯೋಚನೆ ಮಾಡಬೇಕು, ಎಪಿಥೀಲಿಯಂ ಅಂದರೆ ಏನು, ಹೇಗೆ ಅದು ನಾರ್ಮಲ್ ಆಗಿ ನಮ್ಮ ದೇಹದಲ್ಲಿದೆ, ನಮ್ಗೆ ಏನು ಅದರಿಂದ ಉಪಯೋಗ ಇದೆ, ಹೇಗೆ ನಮ್ಮ ದೇಹದ ಏನು ಡೇ ಟು ಡೇ ಆ್ಯಕ್ಟಿವಿಟೀಸಿಗೆ ಅದು ಹೆಲ್ಪ್ ಮಾಡ್ತದೆ. ಸೊ ಈ ಥರ ನಾವು ಯೋಚನೆ ಮಾಡಿದಾಗ ಆ ಸ್ಟ್ರಕ್ಚರ್ಸ್ ಕೂಡ ಸುಲಭ ಆಗ್ತದೆ ನಿಮಗೆ. ಸಿ ದೇ ಪರ್ಫಾರ್ಮ್ ಡಿಫರೆಂಟ್ ಫಂಕ್ಷನ್ಸ್ ಲೈಕ್ ಪ್ರೊಟೆಕ್ಷನ್. ಮೊದಲನೆಯದಾಗಿ ಪ್ರೊಟೆಕ್ಷನ್. ನಿಮ್ಗೆ ಗೊತ್ತುಂಟು, ಈಗ ಸ್ಕಿನ್ನೇ ಒಂದು ನೋಡಿದರೆ ಇಡೀ ದೇಹವನ್ನು, ನಿಮ್ಮದ ಒಳಗಿನ ಪಾರ್ಟ್ಸ್ ಅನ್ನು ಅದು ಪ್ರೊಟೆಕ್ಟ್ ಮಾಡ್ತದೆ. ಸೊ ಇಟ್ ಈಸ್ ಪ್ರೊಟೆಕ್ಟಿವ್ ಇನ್ ಫಂಕ್ಷನ್. ಸೊ ಯಾವುದರಿಂದ ಪ್ರೊಟೆಕ್ಟ್ ಮಾಡ್ತದೆ? ಇಟ್ ಪ್ರೊಟೆಕ್ಟ್ಸ್ ಫ್ರಾಮ್ ರೇಡಿಯೇಷನ್, ಡೆಸಿಕೇಶನ್, ಇನ್ವೇಷನ್ ಆಫ್ ದ ಪ್ಯಾಥೋಜನ್ಸ್, ಟಾಕ್ಸಿನ್ಸ್, ಮೆಕ್ಯಾನಿಕಲ್ ಡ್ಯಾಮೇಜ್. ಹೊರಗಿಂದ ಸೂರ್ಯನ ಬೆಳಕು ಬೀಳ್ತದೆ, ಅದರಿಂದ ನಮ್ಮ ದೇಹ ಡ್ಯಾಮೇಜ್ ಆಗದ ಹಾಗೆ. And desiccation, we may dry up, otherwise we may dry up, but skin produces actually sweat, allinda sweat leak ಆಗ್ತದೆ. We don't dry up because of this covering over the body. Invasion of foreign pathogens, ಬೇಡದ ಕ್ರಿಮಿಗಳು ನಮ್ಮ ದೇಹಕ್ಕೆ ಎಂಟರ್ ಆಗದ ಹಾಗೆ, that is also one of the important function here. ಟಾಕ್ಸಿನ್ಸ್, ಯಾವುದು ವಿಷ ಡೈರೆಕ್ಟ್ ದೇಹಕ್ಕೆ ಹೋದರೆ ಸತ್ತು ಹೋಗ್ತೇವೆ ನಾವು, ಅದು ಸ್ಕಿನ್ನಿಗೆ ತಾಗಿದಾಗ ಏನಾಗುವುದಿಲ್ಲ. ವಿ ಹ್ಯಾಂಡಲ್ ಡಿಫ್ರೆಂಟ್ ಟೈಪ್ಸ್ ಆಫ್ ಟಾಕ್ಸಿನ್ಸ್, ಡಿಫ್ರೆಂಟ್ ಟೈಪ್ಸ್ ಆಫ್ ಪೆಸ್ಟಿಸೈಡ್ಸ್ ಎಲ್ಲ ಕೈಯಿಂದ ಮುಟ್ಟುತ್ತೇವೆ, ಆದರೆ ಬಾಯಿಂದ ಒಳಗೆ ಹೋದಾಗ ಅದು ವಿಷ ಆಗ್ತದೆ, ಅಥವಾ ಗಾಯದಿಂದ ಒಳಗೆ ಹಾಕಿದರೂ ಕೂಡ ಏನದು ವಿಷ ಆಗ್ಬೋದು ಒಳಗೆ ದೇಹಕ್ಕೆ. ಹಾಗಾಗಿ ದೇ ಪ್ರೊಟೆಕ್ಟ್ ಅವರ್ ಬಾಡಿ ಫ್ರಮ್ ದ ಟಾಕ್ಸಿಕ್ ಸಬ್ಸ್ಟೆನ್ಸಸ್ ಆಲ್ಸೋ ಆ್ಯಂಡ್ ಮೆಕ್ಯಾನಿಕಲ್ ಡ್ಯಾಮೇಜ್. ಏನೋ ಬಂದು ಹಿಟ್ಟಾದಾಗ ಒಂದೇ ಸಲಕ್ಕೆ ನಮ್ಮ ಒಳಗಿನ ಆರ್ಗನ್ಸ್ಗೆ ಪೆಟ್ಟಾಗುವುದಿಲ್ಲ, ನಮ್ಮ ಒಳಗಿನ ಇಂಟರ್ನಲ್ ಆರ್ಗನ್ಸ್ ಅನ್ನೆಲ್ಲ ಪ್ರೊಟೆಕ್ಷನ್ ಅಲ್ಲಿ ಇಡುವಂಥದ್ದು. ದಟ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಫಂಕ್ಷನ್ ಆಫ್ ದ ಎಪಿಥೀಲಿಯಲ್ ಟಿಶ್ಯೂ. ನೆಕ್ಸ್ಟ್ ಈಸ್ ಟ್ರಾನ್ಸ್ಪೋರ್ಟೇಷನ್. ನೀವು ನೋಡಿದ್ದೀರಿ, ಇನ್ ಡೈಜೆಸ್ಟಿವ್ ಸಿಸ್ಟಮ್, ರೆಸ್ಪಿರೇಟರಿ ಸಿಸ್ಟಮ್, ಬಾಡಿ ಕ್ಯಾವಿಟಿ, ಇಲ್ಲಿ ಎಲ್ಲ ಏನಾಗ್ತದೆ, ಡಿಫರೆಂಟ್ ಸಬ್ಸ್ಟೆನ್ಸಸ್ ವಿಲ್ ಬಿ ಟ್ರಾನ್ಸ್ಪೋರ್ಟೆಡ್ ಆ್ಯಂಡ್ ಎಬ್ಸಾರ್ಬ್ಡ್. ಅಲ್ಲಿ ಎಬ್ಸಾರ್ಪ್ಷನ್ ಕೂಡ ಆಗ್ತದೆ, ಟ್ರಾನ್ಸ್ಪೋರ್ಟ್ ಕೂಡ ಆಗ್ತದೆ. ಸೊ ಅದರ್ ಒನ್ ಈಸ್ ದ ಸೆಕ್ರೀಷನ್. ನಿಮಗೆಲ್ಲ ಗೊತ್ತಿದ್ದ ಹಾಗೆ ಎಂಡೋಕ್ರೈನ್, ಎಕ್ಸೋಕ್ರೈನ್ ಗ್ಲ್ಯಾಂಡ್ಸ್, ಯೂನಿಸೆಲ್ಯುಲಾರ್, ಮಲ್ಟಿಸೆಲ್ಯುಲಾರ್ ಗ್ಲ್ಯಾಂಡ್ಸ್ ವಿಚ್ ಆರ್ modified versions of cuboidal and columnar epithelium. They secrete different substances like hormones, enzymes, earwax, tears, mucus as well as sweat. ಹಾಗಾಗಿ ನಮ್ಮ ದೇಹದಲ್ಲಿ ಬೇರೆ ಬೇರೆ ರೀತಿಯ ಲಿಕ್ವಿಡನ್ನು, ನಮ್ಮ ದೇಹಕ್ಕೆ ಬೇಕಾಗಿರುವಂಥ ಕಣ್ಣೀರಾಗಿರ್ಬೋದು, ಮ್ಯೂಕಸ್ ಆಗಿರ್ಬೋದು ಸ್ಟೊಮಕಲ್ಲಿ, ಅಥವಾ ಕಿವಿಯ ವ್ಯಾಕ್ಸ್, ಕಿವಿಯನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಅಂತಹದ್ದನ್ನು, ಮತ್ತು ಹಾರ್ಮೋನ್ ನಮ್ಮ ಬೇರೆ ಬೇರೆ ಪರ್ಪಸ್ಸಿಗೆ ಬೇಕಾದ ಇದೆಲ್ಲದನ್ನು ಸೆಕ್ರೀಟ್ ಮಾಡುವ ಕೆಲಸವನ್ನು ಕೂಡ ಮಾಡ್ತದೆ. ಹಾಗಾಗಿ ಎಪಿಥೀಲಿಯಲ್ ಟಿಶ್ಯೂಸ್ ಆರ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಎಬ್ಸಾರ್ಪ್ಷನ್. ನಿಮಗೆ ಗೊತ್ತಿದೆ, ಈ ಇಂಟೆಸ್ಟೈನಲ್ಲಿ ಎಪಿಥೀಲಿಯಲ್ ಟಿಶ್ಯೂಸಲ್ಲಿ ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್, ದೇ ಆರ್ ಆ್ಯಕ್ಚುಲಿ ಮಾಡಿಫೈಡ್ like this for the purpose of absorbing the food materials which we swallow, digest inside the intestine. ಇಂಟೆಸ್ಟೈನ್ ಅಲ್ಲಿ ನಮ್ಮದು ಜೀರ್ಣ ಆದ ಆಹಾರವನ್ನು ಎಬ್ಸಾರ್ಬ್ ಮಾಡಿ ದೇಹಕ್ಕೆ ಕೊಡುವ ಕೆಲಸ ಎಬ್ಸಾರ್ಪ್ಷನ್. ಅದಕ್ಕೋಸ್ಕರ ಈ
ಏನು ಏರಿಯಾ ಆಫ್ ಎಬ್ಸಾರ್ಪ್ಷನ್ ಅನ್ನು ಜಾಸ್ತಿ ಮಾಡಲಿಕ್ಕೋಸ್ಕರ ದ ಫ್ರೀ ಸರ್ಫೇಸ್ ಆಫ್ ದ ಎಪಿಥೀಲಿಯಲ್ ಟಿಶ್ಯೂಸ್ ಆರ್ ಮಾಡಿಫೈಡ್ ಇಂಟು ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್. ಈಗ ನೀವು ನೋಡಿ, ಒಂದು ಇಷ್ಟೇ ಸಣ್ಣ ಜಾಗ ಇದ್ದಾಗ ಅಲ್ಲಿ ಎಬ್ಸಾರ್ಪ್ಷನಿಗೆ ಜಾಗ ಕಮ್ಮಿ, ಅದನ್ನೇ ನಾವು ಫೋಲ್ಡ್ ಮಾಡಿ ಕೊಟ್ಟಾಗ ಇಫ್ ಯು ಸ್ಟ್ರೆಚ್ ಇಟ್ ವಿಲ್ ಬಿ ವೆರಿ ಲಾಂಗ್, ಇಷ್ಟು ಉದ್ದಾಗ್ತದೆ, ಅಷ್ಟು ಎಕ್ಸ್ಟ್ರಾ ಜಾಗ ಸಿಗುವ ಹಾಗೆ ಈ ಮೈಕ್ರೋವಿಲ್ಲೈ ಮಾಡ್ತದೆ. ಅದೇ ರೀತಿ ರಿಸೆಪ್ಟರ್ ಫಂಕ್ಷನ್, ಯುವರ್ ಸ್ಕಿನ್ ಎಪಿಥೀಲಿಯಂ ಕ್ಯಾನ್ ರೆಕಾಗ್ನೈಸ್, ಇಟ್ ಕ್ಯಾನ್ ಡಿಟೆಕ್ಟ್ ಡಿಫರೆಂಟ್ ಸ್ಟಿಮ್ಯುಲಸ್, ಹೊರಗಿಂದ ಬರುವಂಥ ಕೆಲವೊಂದು ಸ್ಟಿಮ್ಯುಲಸ್. ಫಾರ್ ಎಕ್ಸಾಂಪಲ್, ಯಾರೋ ನಿಮ್ಮನ್ನು ಹೀಗೆ ಮುಟ್ಟಿದ್ರೆ ನಿಮಗೆ ಗೊತ್ತಾಗ್ತದೆ, ನಿಮಗೆ ಜೋರಾಗಿ ಹಿಟ್ಟಾದರೆ ನೋವು ಆಗ್ತದೆ. ಸೊ ಇದೆಲ್ಲ ಏನು ಟ್ಯಾಕ್ಟೈಲ್ ಸಿಗ್ನಲ್ಸ್ ಅನ್ನು ನಾವು ರಿಸೀವ್ ಮಾಡುವಂಥದ್ದು. ಇಟ್ ಈಸ್ ಆ್ಯಕ್ಚುಲಿ ರಿಸೆಪ್ಟಾರ್ ಫಂಕ್ಷನ್. ಅದಲ್ಲದೆ ಯುವರ್ ನೇಸಲ್ ನಾಸ್ಟ್ರಿಲ್ಸ್, ಮೂಗಿನ ಹೊಳ್ಳೆಯ ಒಳಗೆ ಎಪಿಥೀಲಿಯಲ್ ಟಿಶ್ಯೂ ಏನು ಉಂಟು ನೋಡಿ ಮಕ್ಕಳೇ, ಅದು ಏನು ಆಲ್ಫ್ಯಾಕ್ಟರಿ ಇನ್ ಫಂಕ್ಷನ್. ಸ್ಮೆಲ್ ಬರ್ತದೆ, ಅದರಿಂದಾಗಿ ನಿಮಗೆ ದ್ಯಾಟ್ ಈಸ್ ಕಾಲ್ಡ್ ಆಲ್ಫ್ಯಾಕ್ಟರಿ ರಿಸೆಪ್ಟಾರ್. ಸೊ ಅದಕ್ಕೆ ನಾವೇನು ಹೇಳ್ಬೋದು, ಎಪಿಥೀಲಿಯಲ್ ಟಿಶ್ಯೂಸ್ ಆರ್ ಮೆಂಟ್ ಫಾರ್ ಏನು ರಿಸೀವಿಂಗ್ ದ ಸಿಗ್ನಲ್ಸ್ ಆ್ಯಂಡ್ ರೆಸ್ಪಾಂಡಿಂಗ್ ಟು ದ ಸ್ಟಿಮ್ಯುಲಸ್, ಅಥವಾ ದೇ ಕಂಟೈನ್ ಸಮ್ ರಿಸೆಪ್ಟಾರ್ಸ್ which are important for ಏನು different functions like recognizing the touch or feeling the smell. So ಇದೆಲ್ಲದು ಕೂಡ ಈ ಎಪಿಥೀಲಿಯಲ್ ಟಿಶ್ಯೂಸಿನ ಫಂಕ್ಷನ್. ಓಕೆ, ಸೊ ಬೈ ದಿಸ್ we have completed the study of epithelium. ಈಗ let us pass on to the next tissue and see how this tissue is important to our body. ಹೇಗೆ ಈ ಟಿಶ್ಯೂ ನಮ್ಮ ದೇಹಕ್ಕೆ ಮುಖ್ಯವಾಗಿದೆ, ಹೇಗೆ ಯಾವ ಯಾವ ರೋಲನ್ನು ಅದು ಪ್ಲೇ ಮಾಡ್ತದೆ, ಎಲ್ಲದನ್ನು ಅದರ ಟೈಪ್ಸನ್ನು ಕೂಡ ನಾವು ನೋಡುವ. ಸೊ ಕನೆಕ್ಟಿವ್ ಟಿಶ್ಯೂ. ಓಕೆ, ಸೆಕೆಂಡ್ ಟೈಪ್ ಆಫ್ ಟಿಶ್ಯೂ ಈಸ್ ದ ಕನೆಕ್ಟಿವ್ ಟಿಶ್ಯೂ. ನಿಮಗೆ ಅದರ ಹೆಸರು ಕೇಳುವಾಗಲೇ ಗೊತ್ತಾಗಬೇಕು, ಕನೆಕ್ಟಿವ್ ಟಿಶ್ಯೂ. ಸೊ ಮೇ ಬಿ ಇಟ್ಸ್ ಫಂಕ್ಷನ್ ಈಸ್ ಕನೆಕ್ಟಿಂಗ್. ಸೊ ದೇಹದ ಒಳಗೆ ಇರುವುದರಿಂದ ಕನೆಕ್ಟಿಂಗ್ ಮೀನ್ಸ್ ವಾಟ್, ಇಟ್ ವಿಲ್ ಕನೆಕ್ಟ್ ಡಿಫರೆಂಟ್ ಸೆಲ್ಸ್ ಆರ್ ಡಿಫರೆಂಟ್ ಟಿಶ್ಯೂಸ್ ಆರ್ ಡಿಫರೆಂಟ್ ಪಾರ್ಟ್ಸ್ ಆಫ್ ದ ಬಾಡಿ. ಮಕ್ಕಳೇ, ನಮ್ಮ ದೇಹ ಅನ್ನೋದು ಒಂದು, ಅದು ಇಟ್ ಇಸ್ ಅ ಸಿಂಗಲ್ ಯೂನಿಟ್. ನಮ್ಮ ಕೈ ಕೆಲಸ ಮಾಡುವಾಗ ನಮ್ಮ ಬಾಯಿ ಸಹ ಮಾತಾಡ್ತದೆ ನೋಡಿ. ಸೊ ಅದಕ್ಕೆ ಸರಿಯಾಗಿ ಇದು ರೆಸ್ಪಾಂಡ್ ಮಾಡ್ತಾ ಉಂಟು. ದೇರ್ ಈಸ್ ಕೋಆರ್ಡಿನೇಷನ್. ಸೊ ಒಂದು ಇನ್ನೊಂದರ ಜೊತೆಗೆ ಕೋಆರ್ಡಿನೇಟ್ ಆಗಿ ಕೆಲಸ ಮಾಡಲೇಬೇಕು. ಅದರ್ವೈಸ್ ಏನಾಗ್ತದೆ, ನನ್ನ ಕೈ ಆಚೆ ಈಚೆ ಮೂವ್ ಆಗೋದಿಲ್ಲ, ಇಷ್ಟೇ ಆಗ್ತದೆ, ಬಾಯಿ ಮಾತ್ರ ಮಾತಾಡ್ತದೆ. ಸೊ ನನ್ನ ಟೀಚಿಂಗ್ ಸರಿಯಾಗಿ ಬರುವುದಿಲ್ಲ. ಸೊ ಹಾಗಾಗಿ ದೇರ್ ಶುಡ್ ಬಿ ಕೋಆರ್ಡಿನೇಷನ್ ಬಿಟ್ವೀನ್ ಡಿಫರೆಂಟ್ ಏನು ಆರ್ಗನ್ಸ್ ಆರ್ ಬಾಡಿ ಸಿಸ್ಟಮ್ಸ್ ಆ್ಯಂಡ್ ವರ್ಕ್ ಆ್ಯಸ್ ಎ ಸಿಂಗಲ್ ಯೂನಿಟ್. ಹಾಗೆ ಮಾಡಬೇಕಾದ್ರೆ ಅಲ್ಲಿ ಒಂದು ಟಿಶ್ಯೂವಿನ ಜೊತೆಗೆ ಏನು ಇನ್ನೊಂದು ಟಿಶ್ಯೂ ಏನು ಕನೆಕ್ಟ್ ಆಗಿರಬೇಕು. ಸೊ ಅಲ್ಲಿ ಹಾಲೋ ಜಾಗ ಇರಬಾರ್ದು. ದೇರ್ ಶುಡ್ ನಾಟ್ ಬಿ ಲ್ಯಾಕ್ ಆಫ್ ಕನೆಕ್ಷನ್. ಹಾಗಾಗಿ ಕನೆಕ್ಟಿವ್ ಟಿಶ್ಯೂಸ್ ಹೇಳಿದರೆ ನಿಮ್ಮ ಬೇರೆ ಬೇರೆ ಭಾಗವನ್ನು, ದೇಹದ ಭಾಗವನ್ನು ಕನೆಕ್ಟ್ ಮಾಡುವಂತಹ ಟಿಶ್ಯೂ ಅದು. ಸೊ ಹೆಸರು ಹೇಗೆ ಕೊಟ್ಟಿರಲಿ, ಇಟ್ ಪರ್ಫಾರ್ಮ್ಸ್ ಸಮ್ ಅದರ್ ಫಂಕ್ಷನ್ಸ್ ಆಲ್ಸೋ. ಬರೀ ಕನೆಕ್ಟ್ ಮಾಡುವಂಥದ್ದು ಫಂಕ್ಷನ್ ಅಲ್ಲ, ಬೇರೆ ಫಂಕ್ಷನ್ಸ್ ಕೂಡ ಅದಕ್ಕೆ ಇದೆ. ಸೊ ಲೆಟ್ ಅಸ್ ಸಿ ದ ಕ್ಯಾರೆಕ್ಟರ್ಸ್ ಆಫ್ ದ ಕನೆಕ್ಟಿವ್ ಟಿಶ್ಯೂಸ್. ಸೊ ಹೀಗೆ ಏನು ಎನಲೈಸ್ ಮಾಡಿದರೆ, ಇಡೀ ದೇಹವನ್ನು ನಾವು ಎನಲೈಸ್ ಮಾಡಿ ಬೇರೆ ಬೇರೆ ಟಿಶ್ಯೂಸ್ ಎಷ್ಟೆಷ್ಟು ಉಂಟು ಅಂತ ಹೇಳಿ ನಾವು ನೋಡೋದಾದರೆ ನಮಗೆ ಗೊತ್ತಾಗ್ತದೆ, ಇಟ್ ಈಸ್ ದ ಮೋಸ್ಟ್ ಎಬಂಡೆಂಟ್ ಟಿಶ್ಯೂ. ಎಬಂಡೆಂಟ್ ಅಂತ ಹೇಳಿದ್ರೇನು, ಜಾಸ್ತಿ ಇದೆ, ತುಂಬ ಜಾಸ್ತಿ ಇದೆ. ಯಾಕೆ ಜಾಸ್ತಿ ಇದೆ? It is distributed widely. It is found everywhere inside the body. It is widely distributed. ತಲೆಯಿಂದ ಹಿಡಿದು ಕಾಲಿನ ತನಕ ಕೂಡ ಅದು ಉಂಟು. It is their function is linking and supporting other tissues. ನಾನು ಮೊದಲೇ ಹೇಳಿದಾಗೆ ದೇ ಲಿಂಕ್ ಡಿಫರೆಂಟ್ ಟಿಶ್ಯೂಸ್, ಒಂದಕ್ಕೊಂದು ಕನೆಕ್ಷನ್ ಅನ್ನು ಎಸ್ಟಾಬ್ಲಿಷ್ ಮಾಡ್ತದೆ. ಆ್ಯಂಡ್ ಸಪೋರ್ಟಿಂಗ್ ದೇಯರ್ ಟಿಶ್ಯೂಸ್ ಆರ್ ಆರ್ಗನ್ಸ್ ಆಫ್ ದ ಬಾಡಿ. ಈ ಟಿಶ್ಯೂಸಿಗೆ ಕೂಡ ದೇಹದಲ್ಲಿ ಸಪೋರ್ಟ್ ಬೇಕು. ವಿದೌಟ್ ಸಪೋರ್ಟ್ ಎನಿಥಿಂಗ್ ಕ್ಯಾನ್ ನಾಟ್ ಬಿ ಪ್ಲೇಸ್ಡ್ ಇನ್ ದ ರೆಸ್ಪೆಕ್ಟಿವ್ ಪ್ಲೇಸ್. ಈಗ ನೋಡಿ, ನೆಲ ಇಲ್ಲದಿದ್ದರೆ ಟೇಬಲ್ ಇಡ್ಲಿಕ್ಕೆ ಆಗೋದಿಲ್ಲ, ಬೆಂಚ್ ಇಡ್ಲಿಕ್ಕೆ ಆಗೋದಿಲ್ಲ, ನಾವು ನಿಲ್ಲಿಕ್ಕೂ ಆಗೋದಿಲ್ಲ. ಅರ್ಥ ಆಯ್ತಲ್ಲ? ಅದೇ ರೀತಿ ಏನು ಬೇರೆ ಬೇರೆ ಟಿಶ್ಯೂಸಿಗೆ ಸಪೋರ್ಟ್ ಮಾಡುವಂಥದ್ದು, ದ್ಯಾಟ್ ಈಸ್ ಸಪೋರ್ಟೆಡ್ ಬೈ ಆ್ಯಕ್ಚುಲಿ ಕನೆಕ್ಟಿವ್ ಟಿಶ್ಯೂ. Okay, they bind tissues like skin with the muscles and muscles with the bones. ನೀವು ನೆಕ್ಸ್ಟ್ ಬೇರೆ ಬೇರೆ ಟೈಪ್ಸನ್ನು ಕಲಿತೀರಿ, ಆಗ ನಿಮಗೆ ಈ ವಿಷಯ ಕ್ಲಿಯರ್ ಆಗಿ ಗೊತ್ತಾಗ್ತದೆ. ಸೊ ದೇ ಬೈಂಡ್
ಸ್ಕಿನ್ ವಿತ್ ದ ಮಸಲ್ಸ್ ಆ್ಯಂಡ್ ಮಸಲ್ಸ್ ವಿತ್ ದ ಬೋನ್. ಚರ್ಮ ಹಾಗೆ ತೇಲಾಡ್ಲಿಕ್ಕೆ ಆಗೋದಿಲ್ಲ ಅಥವಾ ಅದು ಸಪರೇಟ್ ಆಗ್ಲಿಕ್ಕೆ ಆಗೋದಿಲ್ಲ ದೇಹದಿಂದ. ಯಾಕೆ ಹೇಳಿದರೆ ಸ್ಕಿನ್ ನಮ್ಮ ಮಜಲಿಗೆ ಅಟ್ಯಾಚ್ ಆಗಿರಬೇಕು, ಮಜಲ್ ಬೋನಿಗೆ ಅಟ್ಯಾಚ್ ಆಗಬೇಕು. ಅದನ್ನೇ ಹೇಳುವುದು ಲಿಂಕಿಂಗ್ ಅಂತ ಹೇಳಿ. ಸೊ ಸ್ಕಿನ್ ಈಸ್ ಲಿಂಕ್ಡ್ ಟು ದ ಮಜಲ್, ಮಜಲ್ ಈಸ್ ಲಿಂಕ್ಡ್ ಟು ದ ಬೋನ್. ಇಷ್ಟಾದರೆ ಮಾತ್ರ ಇದು ಕೆಲಸ ಮಾಡ್ತದೆ. ಬಿಕಾಸ್ ಅಲ್ಲಿ ಬೋನಿಗೆ ಮಜಲ್ನ ಕನೆಕ್ಷನ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಮೂಮೆಂಟ್. ಸೊ ಅದೇ ರೀತಿ ದೇ ಫಾರ್ಮ್ intercellular substances. They form intercellular substances between the cells of different types of tissues so that help in the frictionless movement of body. ನಿಮಗೆ ಗೊತ್ತಿದೆ ನಮ್ಮ ಬಾಡಿಯ ಬೇರೆ ಬೇರೆ ಪಾರ್ಟ್ಸ್ ಮೂವ್ ಆಗ್ತದೆ. ಕಣ್ಣಿನ ಐಲಿಡ್ಸ್ ಮೂವ್ ಆಗ್ತದೆ, ನಾವು ಮಾತಾಡುವಾಗ ನಮ್ಮ ಮೌತ್ ಪಾರ್ಟ್ಸ್ ಮೂವ್ ಆಗ್ತದೆ, ಅದೇ ರೀತಿ ನಮ್ಮ ಕೈ ಕಾಲು ದೇಹದ ಹೆಚ್ಚಿನ ಭಾಗ ಎಲ್ಲ ಮೂವ್ ಆಗ್ತದೆ. ಸೊ ಈ ಮೂಮೆಂಟಲ್ಲಿ ನಮಗೆ ಫ್ರಿಕ್ಷನ್ಸ್ ಆಗೋದಿಲ್ಲ. ನೀವು ಮೆಷಿನ್ಸಲ್ಲೆಲ್ಲ ನೋಡಿದ್ದೀರಿ, ಏನು ಕೆಲವು ಹಾರ್ಡ್ ಪಾರ್ಟ್ಸ್ ಮೂವ್ ಆಗುವಾಗ ಸೌಂಡ್ ಬರ್ತದೆ, ಕಿರ್ರ್ ಅಂತ ಸೌಂಡ್ ಬರ್ತದೆ. ಈ ಥರ ಕರ್ರ ಸೌಂಡ್ ಬಂದಾಗ ಏನು ಹಾಕ್ತಾರೆ, ಲ್ಯೂಬ್ರಿಕೆಂಟ್ಸ್ ಹಾಕ್ತಾರೆ ಅದರ ಮಧ್ಯದಲ್ಲಿ, ಇಲ್ಲದಿದ್ದರೆ ಆ ಪಾರ್ಟ್ ಡ್ಯಾಮೇಜ್ ಆಗ್ತದೆ. ಸೊ ಈ ಥರ ಏನು ಫ್ರಿಕ್ಷನ್ಸ್ ಆದಾಗ ಬಾಡಿಯಲ್ಲಿ ಪ್ರಾಬ್ಲಮ್ ಆಗ್ತದೆ. ಅದು ನಮ್ಮ ಬಾಡಿಯಲ್ಲಿ ಆಗದೇ ಇರುವ ಹಾಗೆ ನೋಡ್ಕೊಳ್ತದೆ ಯಾವುದು, ದೀಸ್ ಕನೆಕ್ಟಿವ್ ಟಿಶ್ಯೂಸ್. ಓಕೆ, ದೇ ಹೆಲ್ಪ್ ಇನ್ ದ ಫ್ರಿಕ್ಷನ್ಲೆಸ್ ಮೂಮೆಂಟ್ ಆಫ್ ದ ಬಾಡಿ. ಫ್ರಿಕ್ಷನ್ಲೆಸ್ ಮೂಮೆಂಟ್, ಫ್ರಿಕ್ಷನ್ ಇದ್ದರೆ ತುಂಬ ನೋವಾಗ್ತೈತೆ ನಮಗೆ, ಅರ್ಥ ಆಯ್ತಾ? ದೇ ಫಾರ್ಮ್ ಶೀಟ್ಸ್ ಅರೌಂಡ್ ದ ಬಾಡಿ ಆರ್ಗನ್ಸ್ ಆ್ಯಂಡ್ act like packing tissues. Sheets around the body organs, ಪ್ರತಿ ಆರ್ಗನಿನ ಸುತ್ತ ಕವರ್ ಮಾಡ್ತದೆ ಅದು. ಅದರ್ವೈಸ್ ವಿದೌಟ್ ಎನಿ ಬೌಂಡ್ರಿ, ವಿದೌಟ್ ಎನಿ ಕವರಿಂಗ್, ಆರ್ಗನ್ಸ್ ಆರ್ ಟಿಶ್ಯೂಸ್ ಆರ್ ನಾಟ್ ಪ್ರೊಟೆಕ್ಟೆಡ್ ಆನ್ ಒನ್ ಸೈಡ್. ಅವುಗಳು ಟಿಶ್ಯೂಸ್ ಆರ್ಗನ್ಸ್ ಉಂಟಲ್ಲ ಅದಕ್ಕೆ ಪ್ರೊಟೆಕ್ಷನ್ ಇಲ್ಲದೆ ಆಗ್ತದೆ. ಮತ್ತು ಅದರ ಒಳಗೆ ಬ್ಲಡ್ ವೆಸಲ್ಸ್ ಎಲ್ಲ ಹೋಗಬೇಕು, ಫುಡ್ ಎಲ್ಲ ಸಪ್ಲೈ ಆಗಬೇಕು, ನರಗಳು ಹೋಗಬೇಕು, ಇದನ್ನೆಲ್ಲ ಕಂಟ್ರೋಲ್ ಮಾಡಬೇಕು. ಆ ಸಿಚುವೇಶನಲ್ಲಿ ದೀಸ್ ಏನು ಕನೆಕ್ಟಿವ್ ಟಿಶ್ಯೂಸ್ ದೇ ಏನು ಸಪೋರ್ಟ್ ದ blood vessels, nerves etc. which enter the tissue and exit the tissue. ಹಾಗಾಗಿ ಅವುಗಳದ್ದು ಆರ್ಗನ್ಸಿನ ಸುತ್ತಾಗಲಿ ಟಿಶ್ಯೂಗಳ ಸುತ್ತಾಗಲಿ ಅದನ್ನು ಚಂದ ಮಾಡಿ ಪ್ಯಾಕ್ ಮಾಡಿ ಅದಕ್ಕೊಂದು ಶೇಪನ್ನು ಕೊಡುವಂಥ ಕೆಲಸ ಕೂಡ ಕನೆಕ್ಟಿವ್ ಟಿಶ್ಯೂ ಮಾಡ್ತದೆ. ಅದೇ ರೀತಿ ಏನು ಸಮ್ ಟೈಪ್ ಆಫ್ ಎಪಿಥೀಲಿಯಲ್ ಟಿಶ್ಯೂ ಕನೆಕ್ಟಿವ್ ಟಿಶ್ಯೂಸ್ ಲೈಕ್ ಏರಿಯೋಲಾರ್ ಟಿಶ್ಯೂ ಅಂತ ಬರ್ತದೆ. ಅದು ನಮ್ಮ ಸ್ಕಿನ್ನಿನ ಕೆಳಗೆ ಇರುವುದರಿಂದ ಇಟ್ ವಿಲ್ ಹೆಲ್ಪ್ ಏನು ಪ್ರೊಟೆಕ್ಟಿಂಗ್ ದ ಬಾಡಿ ಎಗೇನ್ಸ್ಟ್ ವೂಂಡ್ ಆ್ಯಂಡ್ ಇನ್ಫೆಕ್ಷನ್ಸ್, ಗಾಯ ಇನ್ಫೆಕ್ಷನ್ಗಳಿಂದ ಏನು ಪ್ರೊಟೆಕ್ಟ್ ಕೂಡ ಮಾಡ್ತದೆ. ಅದು ಎಡಿಪೋಸ್ ಟಿಶ್ಯೂ ಅಂತ ಹೇಳಿ ಬರ್ತದೆ. ದೋಸ್ ಟಿಶ್ಯೂಸ್ ಫ್ಯಾಟ್ ಟಿಶ್ಯೂಸ್ ದೇ ಕೀಪ್ ಅವರ್ ಬಾಡಿ ಶೇಪ್ ಅಥವಾ ದಟ್ ಗಿವ್ಸ್ ಪ್ರಾಪರ್ ಬಾಡಿ shape. At the same time ನಮ್ಮ ಸ್ಕಿನ್ನಿನ ಕೆಳಗೆ ಬಿಲೋ ದ ಸ್ಕಿನ್ ಇಟ್ ಫಾರ್ಮ್ಸ್ ಅ ಇನ್ಸುಲೇಷನ್ ಅಥವಾ ಇನ್ಸುಲೇಟರಿ ಕವರಿಂಗ್ ಸೊ ದ್ಯಾಟ್ ವಿ ಕ್ಯಾನ್ ಮೇಂಟೈನ್ ಅವರ್ ಬಾಡಿ ಹೀಟ್. ನಮ್ಮ ದೇಹ 37 ಡಿಗ್ರಿಯಲ್ಲಿ ಉಳ್ಕೊಳ್ತದಲ್ವಾ? ಯಾಕಂತ ಹೇಳಿದರೆ ಈ ಫ್ಯಾಟ್ಗಳು ಕೂಡ ಆ ಒಂದು ಟೆಂಪರೇಚರ್ ಮೇಂಟೈನ್ ಮಾಡೋದ್ರಲ್ಲಿ ಅದರ ರೋಲನ್ನು ಪ್ಲೇ ಮಾಡ್ತವೆ. ಅವುಗಳು ಒಂದು ಜಾಕೆಟಿನ ಹಾಗೆ ವರ್ತನೆ ಮಾಡ್ತವೆ. ಹಾಗಾಗಿ ನಮ್ಮ ಹೀಟ್ ಜಾಸ್ತಿ ಹೊರಗೆ ಲಾಸ್ ಆಗೋದಿಲ್ಲ. ಸೊ ದೇ ಆ್ಯಕ್ಟ್ ಲೈಕ್ ಇನ್ಸುಲೇಟರ್ಸ್. ಸೊ ಸಪೋರ್ಟಿವ್ ಟಿಶ್ಯೂಸ್ ದೇಹಕ್ಕೆ ಅದು ಸಪೋರ್ಟ್ ಕೊಡ್ತದೆ. ಯಾಕೆ? ಒಂದು ಆರ್ಗನ್ ಇಲ್ಲಿದೆ, ಇನ್ನೊಂದು ಆರ್ಗನ್ ಇಲ್ಲಿ, ಮಧ್ಯದಲ್ಲಿ ಕನೆಕ್ಷನ್ ಬೇಕು, ಕುಷನಿಂಗ್ ಬೇಕು, ಪ್ರೊಟೆಕ್ಷನ್ ಬೇಕು. ಇದು ಯಾವುದು ಇಲ್ಲದಿದ್ದರೆ ಏನಾಗ್ತದೆ, ಒಂದು ಆರ್ಗನ್ ಒಂದು ಕಡೆ ಬೀಳ್ಬೋದು, ಇನ್ನೊಂದು ಆರ್ಗನ್ ಇನ್ನೊಂದು ಕಡೆ ಬೀಳ್ಬೋದು. ಸೊ ಆರ್ಗನ್ಗಳು ಎಲ್ಲೆಲ್ಲೋ ಹೋಗಿ ಕೂತ್ಕೊಳ್ಬೋದು. ನಮ್ಮದು ಸ್ಟೊಮಕ್ ಇದ್ದಲ್ಲಿ ಏನು ಕಿಡ್ನಿ ಬಂದು ಕೂತ್ಕೊಳ್ಬೋದು. ಕಿಡ್ನಿ ಮೇ ಬಿ ಏನು ಡಿಸ್ಲಾಜ್ಡ್ ಆ್ಯಂಡ್ ಹರ್ನಿ ಅಂತ ಹೇಳ್ತೇವೆ, ಒಂದು ಪ್ಲೇಸ್ ಬಿಟ್ಟು ಇನ್ನೊಂದು ಪ್ಲೇಸಿಗೆ ಹೋಗ್ಬೋದು ಆ ಆರ್ಗನ್ಸ್ ಎಲ್ಲ. ಸೊ ದ್ಯಾಟ್ಸ್ ವೈ ಇಟ್ ಆ್ಯಕ್ಟ್ಸ್ ಲೈಕ್ ಅ ಸಪೋರ್ಟಿವ್ ಟಿಶ್ಯೂ. ಇಟ್ ಸಪೋರ್ಟ್ಸ್, ಅರ್ಥ ಆಯ್ತಾ? ಆ್ಯಂಡ್ ಆಲ್ಸೋ ಗಿವ್ ಪ್ರಾಪರ್ ಶೇಪ್ ಆ್ಯಂಡ್ ಫ್ರೇಮ್ ವರ್ಕ್ ಟು ದ ಬಾಡಿ. ಗಿವ್ ಪ್ರಾಪರ್ ಶೇಪ್ ಆ್ಯಂಡ್ ಫ್ರೇಮ್ ವರ್ಕ್. ಮನುಷ್ಯನ ದೇಹ ಹೀಗೆ ಯಾಕೆ ಇದೆ, ಈ ಶೇಪಲ್ಲಿ ಯಾಕೆ ಇದೆ? ಇಟ್ ಈಸ್ ಬಿಕಾಸ್ ಆಫ್ ದ ಸಪೋರ್ಟಿಂಗ್ ಫ್ರೇಮ್ ವರ್ಕ್ ಗಿವನ್ ಬೈ ಮೇನ್ಲಿ ಬೈ ದ ಸ್ಕೆಲಿಟನ್. ಎಲುಬು ಅದು ಸಹ ಕನೆಕ್ಟಿವ್ ಟಿಶ್ಯೂ. ಆ ಸ್ಕೆಲಿಟನ್ ನಮ್ಮ ದೇಹಕ್ಕೆ ಏನು ಸಪೋರ್ಟನ್ನು ಕೊಡ್ತದೆ. ಅದೇ ರೀತಿ ಉಳಿದದ್ದು ಕೂಡ ಕನೆಕ್ಟಿವ್ ಟಿಶ್ಯೂಸ್ ದೇ ಆರ್ ಗೋಯಿಂಗ್ ಟು ಪ್ಲೇ ಏನು ದೇರ್ ಓನ್ ರೋಲ್ ಇನ್ ಗಿವಿಂಗ್ ದ ಶೇಪ್ ಆ್ಯಂಡ್
ಸಪೋರ್ಟ್ ಟು ದ ಬಾಡಿ ಆಫ್ ಮಲ್ಟಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್. ಹಾಗಾಗಿ ಸಪೋರ್ಟಿಂಗ್ ಫ್ರೇಮ್ವರ್ಕ್ ಕೂಡ ಅದೇ ಅಂತ ಹೇಳ್ಬೋದು. ಅದೇ ರೀತಿ ನಮ್ಮ ಎಲುಬು ಉಂಟಲ್ಲ, ಬೋನ್ ಈಸ್ ಕನೆಕ್ಟಿವ್ ಟಿಶ್ಯೂ ವಿಚ್ ಪ್ರೊಡ್ಯೂಸಸ್ ಬ್ಲಡ್. ಇನ್ ದಿಸ್ ವೇ ಇದೆಲ್ಲ ಏನು ಒಂದು ರೀತಿ ಇಂಟ್ರೊಡಕ್ಷನ್ ಟು ದ ಕನೆಕ್ಟಿವ್ ಟಿಶ್ಯೂ. ಹಾಗಾಗಿ ನಿಮಗೆ ಗೊತ್ತಾಗಿರ್ಬೋದು ಕನೆಕ್ಟಿವ್ ಟಿಶ್ಯೂಸ್ play very important role in the body. So hope you all understood the concept of connective tissue now. ಅರ್ಥ ಆಯ್ತಲ್ಲ? ದೇಹದಲ್ಲಿ ತುಂಬ ಉಂಟು ಕನೆಕ್ಟಿವ್ ಟಿಶ್ಯೂಸ್. ಲೆಟ್ ಅಸ್ ಎಕ್ಸ್ಪ್ಲೋರ್ ದೆಮ್. ಫಸ್ಟ್ ಆಫ್ ಆಲ್, ಟೈಪ್ಸ್ ಆಫ್ ಕನೆಕ್ಟಿವ್ ಟಿಶ್ಯೂಸ್. ಟೈಪ್ಸ್ ಆಫ್ ಕನೆಕ್ಟಿವ್ ಟಿಶ್ಯೂಸ್, ಬೇರೆ ಬೇರೆ ಟೈಪಿನ ಕನೆಕ್ಟಿವ್ ಟಿಶ್ಯೂಸ್ ಉಂಟು. 3 ಟೈಪಿನ ಕನೆಕ್ಟಿವ್ ಟಿಶ್ಯೂಸನ್ನು ನಾವು ಸ್ಟಡಿ ಮಾಡ್ತೇವೆ. ಸೊ ಇಲ್ಲಿ ಲೂಸ್ ಕನೆಕ್ಟಿವ್ ಟಿಶ್ಯೂ, ಸೆಕೆಂಡ್ ಒನ್ ಈಸ್ ಡೆನ್ಸ್ ಕನೆಕ್ಟಿವ್ ಟಿಶ್ಯೂ ಆ್ಯಂಡ್ ಥರ್ಡ್ ಒನ್ ಈಸ್ ಸ್ಪೆಷಲೈಸ್ಡ್ ಕನೆಕ್ಟಿವ್ ಟಿಶ್ಯೂ. ಸೊ ಲೂಸ್ ಕನೆಕ್ಟಿವ್ ಟಿಶ್ಯೂ, ಡೆನ್ಸ್ ಕನೆಕ್ಟಿವ್ ಟಿಶ್ಯೂ ಆ್ಯಂಡ್ ಸ್ಪೆಷಲೈಸ್ಡ್ ಕನೆಕ್ಟಿವ್ ಟಿಶ್ಯೂ. ಈಗ ನಿಮಗೆ ಗೊತ್ತಾಗಿರ್ತದೆ ಏನು, ಕನೆಕ್ಟಿವ್ ಟಿಶ್ಯೂಸ್ ಮೇ ಬಿ ವೆರಿ ಲೂಸ್ or in the form of a liquid or in the form of a dense compact structure, or sometimes they may be doing some other special work in the body. So loose ಇರುವ ಕನೆಕ್ಟಿವ್ ಟಿಶ್ಯೂ ಇರ್ಬೋದು, ಅದೇ ರೀತಿ ಡೆನ್ಸ್ ಗಟ್ಟಿಯಾಗಿರುವಂಥದ್ದು, ಸ್ಪೆಷಲೈಸ್ಡಲ್ಲಿ ಬೇರೆ ಬೇರೆ ಟೈಪಿನ ಕನೆಕ್ಟಿವ್ ಟಿಶ್ಯೂ, ಲಿಕ್ವಿಡ್ ಕನೆಕ್ಟಿವ್ ಟಿಶ್ಯೂಸ್ ಎಲ್ಲ ಬರ್ತದೆ. ಹಾಗಾಗಿ ಲೆಟ್ ಅಸ್ ಸಿ ಒನ್ ಆಫ್ಟರ್ ದಿ ಅದರ್. So under loose connective tissue we are going to see the areolar and adipose tissues. ಸೊ ಲೂಸ್ ಕನೆಕ್ಟಿವ್ ಟಿಶ್ಯೂ ಅಲ್ಲಿ 2 ಥರದ ಕನೆಕ್ಟಿವ್ ಟಿಶ್ಯೂಸ್ ಬರ್ತದೆ. ಅದೇನು, ಏರಿಯೋಲಾರ್ ಕನೆಕ್ಟಿವ್ ಟಿಶ್ಯೂ ಆಸ್ ವೆಲ್ ಆಸ್ ಎಡಿಪೋಸ್ ಟಿಶ್ಯೂ. ಅದೇ ಡೆನ್ಸ್ ಕನೆಕ್ಟಿವ್ ಟಿಶ್ಯೂ ಈಸ್ ಫರ್ದರ್ ಡಿವೈಡೆಡ್ ಇಂಟು ಡೆನ್ಸ್ ರೆಗ್ಯುಲರ್ ಆ್ಯಂಡ್ ಡೆನ್ಸ್ ಇರ್ರೆಗ್ಯುಲರ್ ಕನೆಕ್ಟಿವ್ ಟಿಶ್ಯೂ. ಡೆನ್ಸ್ ರೆಗ್ಯುಲರ್ ಮತ್ತು ಡೆನ್ಸ್ ಇರ್ರೆಗ್ಯುಲರ್ ಕನೆಕ್ಟಿವ್ ಟಿಶ್ಯೂ ಅಂತ ಹೇಳಿ 2 ಟೈಪ್ ವಿಂಗಡಣೆ ಮಾಡಿದ್ದಾರೆ ಅದನ್ನು. ಇನ್ ದ ಸೇಮ್ ವೇ ಸ್ಪೆಷಲೈಸ್ಡ್ ಕನೆಕ್ಟಿವ್ ಟಿಶ್ಯೂ ಇಸ್ ದ ಥರ್ಡ್ ಟೈಪ್, ಅಂಡರ್ ವಿಚ್ ದೇರ್ ಆರ್ 3 more types called cartilage, bone as well as blood. So connective tissues are divided into 3 types: loose connective tissue, dense connective tissue, specialized connective tissue. Under loose connective tissue, areolar and adipose tissues, dense connective tissue, dense regular and dense irregular connective tissues, and third one is specialized connective tissue, under which we will see cartilage, bone as well as blood. Okay. Iga first let us see the components of the connective tissue. ಈಗ ಮೊದಲಿಗೆ ನಮಗೆ ಆ ಕನೆಕ್ಟಿವ್ ಟಿಶ್ಯೂಸಲ್ಲಿ ಏನೆಲ್ಲ ಕಾಂಪೊನೆಂಟ್ಸ್ ಜನರಲ್ ಆಗಿ ಬರ್ತದೆ. ಬಿಫೋರ್ ವಿ ಗೋ ಟು ದ ಟೈಪ್ಸ್, ವಿ ನೀಡ್ ಟು ನೋ ವಾಟ್ ಆರ್ ದ ಡಿಫರೆಂಟ್ ಕಾಂಪೊನೆಂಟ್ಸ್ ಫೌಂಡ್ ಇನ್ ದ ಕನೆಕ್ಟಿವ್ ಟಿಶ್ಯೂ. ಸಾಮಾನ್ಯವಾಗಿ ಕನೆಕ್ಟಿವ್ ಟಿಶ್ಯೂಸಲ್ಲಿ ಏನಿರ್ತದೆ, ಸೆಲ್ಸ್ ಇರ್ತದೆ. ನೆನ್ಪಿಟ್ಕೊಳ್ಳಿ, ಸೆಲ್ಸ್ ಇರ್ತದೆ. ಸೆಲ್ಸ್ ಅಲ್ಲದೆ ನೆಕ್ಸ್ಟ್ ಕಾಂಪೊನೆಂಟ್ ಫೈಬರ್ಸ್. ಅರ್ಥ ಆಯ್ತಾ? ಸೆಲ್ಸ್ ಅಲ್ಲದೆ ಫೈಬರ್ಸ್ ಮತ್ತು ಮ್ಯಾಟ್ರಿಕ್ಸ್. These are actually the common components found in most of the connective tissues. ಅರ್ಥ ಆಯ್ತಲ್ಲ? ಸೊ ಅಲ್ಲಿ ನೀವು ನೋಡಿದರೆ ಕಾಣ್ತದೆ, ಇಲ್ಲಿ ನೋಡಿ, cells in connective tissue, fibroblast, adipose cell, plasma cell, mast cell, macrophage. ಸೊ ಇದೆಲ್ಲ ಏನು, ಬೇರೆ ಬೇರೆ ಥರದ ಸೆಲ್ಸ್. ಅದೇ ರೀತಿ ಏನು, ಈ ಕನೆಕ್ಟಿವ್ ಟಿಶ್ಯೂ, ಕನೆಕ್ಟಿವ್ ಟಿಶ್ಯೂನಲ್ಲಿ ಈ ಸೆಲ್ಸ್ ಇರಲಿಕ್ಕೆ ಜಾಗ ಬೇಕು. ಆ ಜಾಗ ಏನು, ಅದನ್ನು ನಾವು ಮ್ಯಾಟ್ರಿಕ್ಸ್ ಅಂತ ಕರೀತೇವೆ. ಅದೇ ರೀತಿ ಮ್ಯಾಟ್ರಿಕ್ಸಿನಲ್ಲಿ ಇನ್ನೊಂದು ಕಾಂಪೊನೆಂಟ್ ಇದೆ, ಅದು ಫೈಬರ್ಸ್. ಇಲ್ಲಿ ಉದ್ದ ಉದ್ದ ಏನು ಫೈಬರ್ಸ್ ಅಂದರೆ ನಿಮಗೆ ಗೊತ್ತುಂಟು, ಇಲಾಂಗೇಟೆಡ್ ಕಾಂಪೊನೆಂಟ್ಸ್. ಆ ಎಲ್ಲ ಇಲಾಂಗೇಟೆಡ್ ಕಾಂಪೊನೆಂಟ್ಸಿಗೆ ಕೂಡ ಮ್ಯಾಟ್ರಿಕ್ಸ್ ಸಪೋರ್ಟ್ ಮಾಡ್ತದೆ. ಅಂದರೆ ಸೆಲ್ಸ್ ಆ್ಯಂಡ್ ಫೈಬರ್ಸ್ ಆರ್ placed in the matrix. They are found in the matrix. Okay. So first of all, let us see what are cells. So they are actually in all connective tissues, they play very important role.
ಸೆಲ್ಸ್ ಇಲ್ಲದೆ ಉಳಿದ ಯಾವ ಕಾಂಪೊನೆಂಟ್ ಕೂಡ ಏನು ಈ ಕನೆಕ್ಟಿವ್ ಟಿಶ್ಯೂ ಅಲ್ಲಿ ಇರುವುದಿಲ್ಲ. ಅರ್ಥ ಆಯ್ತಾ? ಸೆಲ್ಸ್ ಆರ್ ದ ಮೇಜರ್ ಕಾಂಪೊನೆಂಟ್ಸ್ ಆಫ್ ದ ಕನೆಕ್ಟಿವ್ ಟಿಶ್ಯೂಸ್ ವಿಚ್ ಆರ್ ರೆಸ್ಪಾನ್ಸಿಬಲ್ ಫಾರ್ ಸೆಕ್ರೀಷನ್ ಆಫ್ ಫೈಬರ್ ಆಸ್ ವೆಲ್ ಆಸ್ ಮ್ಯಾಟ್ರಿಕ್ಸ್. ಸೆಲ್ಲೇ ಇಲ್ಲದಿದ್ರಲ್ಲಿ ಫೈಬರ್ ಕೂಡ ಇಲ್ಲ, ಮ್ಯಾಟ್ರಿಕ್ಸ್ ಕೂಡ ಇಲ್ಲ, ಟೋಟಲಿ ಕನೆಕ್ಟಿವ್ ಟಿಶ್ಯೂವೇ ಅಲ್ಲಿ ರೆಡಿ ಆಗುವುದಿಲ್ಲ. ಹಾಗಾಗಿ ಆ್ಯಕ್ಚುಲಿ in all connective tissues except blood and the cells secrete fibers of structural proteins and matrix. ರಕ್ತದಲ್ಲಿ, note this point, in blood there are no fibers. There are no fibers. In all other types of connective tissues, these cells are going to secrete the protein fibers and polysaccharide called matrix. Okay, next, fibers are of two types. ಪ್ರತಿಯೊಂದು ಕನೆಕ್ಟಿವ್ ಟಿಶ್ಯೂ ಅಲ್ಲಿ ಕೂಡ ಫೈಬರ್ಸ್ ಇರ್ತದೆ. ಆ ಫೈಬರ್ಸ್ ದೇ ಆರ್ ಆಫ್ ಟೂ ಟೈಪ್ಸ್, ಕೊಲಾಜೆನ್ ಫೈಬರ್ ಆಸ್ ವೆಲ್ ಆಸ್ ಇಲಾಸ್ಟಿನ್. there will be two types of fibers, collagen and elastin. Okay, what is the function of collagen and elastin? ಸೆಲ್ಸಿನ ಫಂಕ್ಷನ್ ಏನಂತ ಕೇಳಿದರೆ ಸೆಕ್ರೀಷನ್ ಆಫ್ ಅದರ್ ಕಾಂಪೊನೆಂಟ್ಸ್ ಇನ್ ದ ಕನೆಕ್ಟಿವ್ ಟಿಶ್ಯೂ. ಹಾಗಾದರೆ ಫೈಬರ್ನ ಫಂಕ್ಷನ್ ಏನು? ಫಂಕ್ಷನ್ ಆಫ್ ದ ಫೈಬರ್ ಈಸ್ ಸೆಕ್ರೀಷನ್ ಆಫ್ ಕೊಲಾಜೆನ್ ಆಸ್ ವೆಲ್ ಆಸ್ ಇಲಾಸ್ಟಿನ್ ಫೈಬರ್ಸ್. ಇದು ಎರಡು ಥರದ ಫೈಬರ್ಸ್, ಕೊಲಾಜೆನ್ ಮತ್ತು ಇಲಾಸ್ಟಿನ್ ಅನ್ನುವಂಥದ್ದು. ಈ ಕೊಲಾಜೆನ್ ಇಲಾಸ್ಟಿನ್ ಫೈಬರ್ ಯಾಕೆ ಬೇಕು ಕನೆಕ್ಟಿವ್ ಟಿಶ್ಯೂಗೆ? ದೀಸ್ ಫೈಬರ್ಸ್ ಗಿವ್ ಸ್ಟ್ರೆಂತ್, elasticity and flexibility. These fibers give strength, elasticity as well as flexibility. Strength ಅಂತ ಹೇಳಿದ್ರೇನು? ಸಪೋರ್ಟ್. ಇಲಾಸ್ಟಿಸಿಟಿ ಈಗ ಇಲಾಸ್ಟಿಕ್ ನೋಡಿದಿರಿ ನೀವು, ಸ್ಟ್ರೆಚೇಬಲ್, ಪುನಃ ಬಿಟ್ಟರೆ ಅದು ಒರಿಜಿನಲ್ ಸ್ಟೇಟಿಗೆ ಬರ್ತದೆ, ಇಲಾಸ್ಟಿಸಿಟಿ ಅಂತ ಕರಿತೇವೆ ನಾವು ಅದನ್ನು. ಅದೇ ರೀತಿ ಫ್ಲೆಕ್ಸಿಬಿಲಿಟಿ, ಇಟ್ ಗಿವ್ಸ್ ಮೋರ್ ಫ್ಲೆಕ್ಸಿಬಿಲಿಟಿ, ನಾಟ್ ದ ರಿಜಿಡಿಟಿ. ಅರ್ಥ ಆಯ್ತಲ್ಲ? ಅವುಗಳು ರಿಜಿಡಿಟಿಯ ಬದಲಿಗೆ ಸ್ವಲ್ಪ ಆ ಟಿಶ್ಯೂಸಿಗೆ ಫ್ಲೆಕ್ಸಿಬಿಲಿಟಿಯನ್ನು ಕೊಡ್ತವೆ. ಅದೇ ರೀತಿ ಮ್ಯಾಟ್ರಿಕ್ಸ್, ನೆಕ್ಸ್ಟ್ ಒನ್ ಈಸ್ ದ ಮ್ಯಾಟ್ರಿಕ್ಸ್. ಮ್ಯಾಟ್ರಿಕ್ಸ್ ಅಂತ ಹೇಳಿದರೆ ಅದನ್ನು ನಾವು ಗ್ರೌಂಡ್ ಸಬ್ಸ್ಟೆನ್ಸ್ ಅಂತ ಕರಿತೇವೆ. ಮ್ಯಾಟ್ರಿಕ್ಸ್ ಈಸ್ ಆ್ಯಕ್ಚುಲಿ ಗ್ರೌಂಡ್ ಸಬ್ಸ್ಟೆನ್ಸ್. ಹೀಗೆ ಇಟ್ ಈಸ್ ಸೆಕ್ರೀಟೆಡ್ ಬೈ ಸೆಲ್ ಆ್ಯಂಡ್ ಇಟ್ ಈಸ್ ಜನರಲಿ ಅ ಪಾಲಿಸ್ಯಾಕರೈಡ್. ಅದು ಹೆಚ್ಚಾಗಿ ಒಂದು ಪಾಲಿಸ್ಯಾಕರೈಡ್ ಆಗಿರ್ತದೆ. ದಿಟ್ ಈಸ್ ಮಾಡಿಫೈಡ್ ಪಾಲಿಸ್ಯಾಕರೈಡ್. ಸೊ ಈ ಸೆಲ್ಗಳಿರ್ತಾವಲ್ಲ, ಆ ಸೆಲ್ಸಿನ ಮಧ್ಯದ ಜಾಗದಲ್ಲಿ ದೇ accumulate. Matrix will accumulate like this. It is avascular. It is not actually supplied with the blood. It is avascular. And this connective tissue matrix support cells as well as fibers. ಇಲ್ಲಿ ಫೈಬರ್ಸ್ ಎಲ್ಲ ಅದಕ್ಕೆ ಜಾಗ ಬೇಕಲ್ಲ ಕುತ್ಕೊಳ್ಳಿಕ್ಕೆ. ಸೊ ಅದನ್ನೆಲ್ಲ ಇರಲಿಕ್ಕೆ ಜಾಗ ಕೊಡುವಂಥದ್ದು ಈ ಮ್ಯಾಟ್ರಿಕ್ಸ್, ಕನೆಕ್ಟಿವ್ ಟಿಶ್ಯೂ ಮ್ಯಾಟ್ರಿಕ್ಸ್. ರಿಮೆಂಬರ್, ಇನ್ ಸೆಲ್ಸ್ ದೇರ್ ಆರ್ ಡಿಫರೆಂಟ್ ಟೈಪ್ಸ್. ಬೇರೆ ಬೇರೆ ಸೆಲ್ ಟೈಪ್ಸ್ ಉಂಟು. ವಿ ವಿಲ್ ಸ್ಟಡಿ ದ್ಯಾಟ್ ವೆನ್ ವಿ ಲರ್ನ್ ಅಬೌಟ್ ದ ಡಿಫರೆಂಟ್ ಟೈಪ್ಸ್ ಆ್ಯಂಡ್ ಸಬ್ ಟೈಪ್ಸ್. ಅದರ ಸಬ್ ಟೈಪ್ಸಿನ ಅಂಡರ್ ನಾವು ಕಲಿತೇವೆ. ಓಕೆ, ನೆಕ್ಸ್ಟ್, ಫಸ್ಟ್ ಆಫ್ ಆಲ್ ವಿ ವಿಲ್ ಸಿ ದ loose connective tissue. Loose connective tissue, as the name suggests, it is not very dense. It is not dense, it is loose. So cells and fibers are loosely arranged. Cells and fibers are loosely arranged in the semi-fluid ground substance. Semi-fluid ground substance. Semi-fluid ಅಂತ ಹೇಳಿದ್ರೆ ಏನು? ಆಚೆ ತುಂಬ ನೀರಿನಷ್ಟು ಫ್ಲೂಯಿಡಿಟಿ ಕೂಡ ಇಲ್ಲ ಅದಕ್ಕೆ, ಅಥವಾ ಅದು ತುಂಬ ರಿಜಿಡ್ ಆಗಿ ಗಟ್ಟಿ ಕೂಡ ಇಲ್ಲ. ಎರಡರ ಮಧ್ಯದಲ್ಲಿ ಬರುವಂಥದ್ದು ಇಟ್ ಈಸ್ ಆ್ಯಕ್ಚುಲಿ ಸೆಮಿ ಫ್ಲೂಯಿಡ್, ಹಾಫ್ ಫ್ಲೂಯಿಡ್ ಗ್ರೌಂಡ್ ಸಬ್ಸ್ಟೆನ್ಸ್. ಹಾಗಾಗಿ ನಾವು ಅದನ್ನು ಏನಂತ ಕರಿತೇವೆ? ಲೂಸ್ ಕನೆಕ್ಟಿವ್ ಟಿಶ್ಯೂ ಅಂತ ಹೇಳಿ ಕರೆಯುವಂಥದ್ದು.